ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಗ್ರಹಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅರ್ಜುನ ಮುಂದೆ ದ್ವಾರಕೆಗೆ ಹೋದ. ಅಲ್ಲಿ ಪ್ರದ್ಯುಮ್ನಾದಿಗಳ ಕುದುರೆಯನ್ನು ಕಟ್ಟಿದರು. ಅರ್ಜುನ ವಸುದೇವನಿಗೆ ಹೇಳಿದ. ಅವರು ಎಲ್ಲ ಅವರನ್ನು ಬೈದು ಕುದುರೆ ವಾಪಸ್ ಕೊಡಿಸಿದರು. ಅರ್ಜುನ ಅದನ್ನೆಲ್ಲ ತಗೊಂಡು ಹೊರಟ. ಮಾತುಲಂಚ ಪ್ರಣಮ್ಯಾಥ ಯಜ್ಞಾರ್ಥಂ ತಾನ್ ನಿಮಂತ್ರೆ ಚ. ಅವರಿಗೆ ನಮಸ್ಕಾರ ಮಾಡಿ ಯಜ್ಞಕ್ಕೋಸ್ಕರ ಅವರನ್ನೆಲ್ಲ ಆಹ್ವಾನಿಸಿಬಿಟ್ಟು ಗಚ್ಚನ್ ಗಜಾಹ್ವಯಂ ದೂತಂ ಅಗ್ರತೋ ಅಯಾಪಯನ್ ನೃಪೇ ಸಕೃಷ್ಣಃ ಸಹ ಸೋದರ್ಯಃ ಶ್ರುತ್ವಾಸೌ ಪ್ರಾಪ್ತಮರ್ಜುನಂ. ಗಚ್ಚನ್ ಗಜಾಹ್ವಯಂ, ಅಜಾಹ್ವಯ ಅಂದರೆ ಹಸ್ತಿನಾಪುರಕ್ಕೆ ಹೊರಟು ಧೃತಂ ಅಲ್ಲಿ ಬೇಗ ಹೊರಟ. ಅಗ್ರತಃ ಅಯಾಪಯನ್ ನೃಪೇ, ಅಗ್ರತಃ ಅಯಾಪಯತ್ ನೃಪೇ, ಅದಕ್ಕಿಂತ ಮುಂಚಿತವಾಗಿ ದೂತರನ್ನು ಕಳಿಸಿಕೊಟ್ಟ. ನಾನು ಈಗ ಬಂದಿದ್ದೇನೆ ಅಂಥೇಳಿ. ಯಾಕೆಂದರೆ ಸ್ವಾಗತ ಮಾಡಿ ಕುದುರೆಗೆಲ್ಲ ಸ್ವಾಗತ ಆಗಬೇಕಲ್ಲ, ಅದು ತನಗೂ ಸ್ವಾಗತಕ್ಕಲ್ಲ, ಕುದುರೆಗೋಸ್ಕರ. ಸಕೃಷ್ಣ ಸಹ ಸೋದರ್ಯ. ತಷ್ಟ ಧರ್ಮರಾಜ ಸಕೃಷ್ಣ ಸಹ ಸೋದರ್ಯ, ಕೃಷ್ಣನ ಸಮೇತವಾಗಿ, ಸಹೋದರನ ಸಮೇತವಾಗಿ, ಭೀಮಾದಿಗಳ ಸಮೇತವಾಗಿ ಅಂತ ಅರ್ಥ. ಅರ್ಜುನ ಇಲ್ಲಿದ್ದಾನೆ. ಶ್ರುತ್ವಾಸೌ ಪ್ರಾಪ್ತಮರ್ಜುನಂ, ಅರ್ಜುನ ಬಂದಿದ್ದನ್ನು ಕೇಳಿ. ಇಲ್ಲಿ ಸಕೃಷ್ಣ ಭಾಳ ಇಂಪಾರ್ಟೆಂಟ್ ಪದ ಅದು. ಇಲ್ಲೇನಾಗಿದೆ, ಜೈಮಿನಿ ಭಾರತ ಪ್ರಕಾರ ಕೃಷ್ಣನ ಮಧ್ಯೆ ಹೆಲ್ಪ್ಲೆಸ್ ಆಗ್ತಾನೆ ಅರ್ಜುನ. ಕೃಷ್ಣ ಹೋಗಿ ಸರಿ ಮಾಡಿ ಬರ್ತಾನೆ. ಮತ್ತೆ ಒಮ್ಮೆ ಸುಧನ್ವ ಸಂಹಾರ ಕಾಲಕ್ಕೆ, ಇನ್ನೊಂದು ಸಲ ತಾಮ್ರಧ್ವಜನ ಪ್ರಸಂಗ, ಇದೆಲ್ಲ ಬಂದ ಕೃಷ್ಣ ಜೊತೆಗೆ ಇರ್ತಾನೆ. ಇಲ್ಲೇ ಇದ್ದ ಸ್ಪಷ್ಟ ಇಲ್ಲೇ ಇದ್ದಾನೆ ಅಂದಮೇಲೆ ಅವೆಲ್ಲ ಸತ್ಯವಾದ ಕಥೆಗಳಲ್ಲ, ಅರ್ಥಗಮಿಸಬೇಕೇ ಹೊರತು ನಡೆದ ಇತಿಹಾಸ ಅಲ್ಲ ಅದು. ಸಕೃಷ್ಣ ಸಹ ಸೋದರ್ಯ ಶ್ರುತ್ವಾಸೌ ಪ್ರಾಪ್ತಮರ್ಜುನಂ ಪ್ರೀತಃ. ತಕ್ಷಣ ರಾಜ ಅತ್ಯಂತ ಸಂತೋಷಪಟ್ಟ. ಭಾರಿ ಖುಷಿ ಆಯ್ತು ಆತನಿಗೆ. ಅದು ಎಷ್ಟು ದೊಡ್ಡ ಕೆಲಸ ಮಾಡ್ಕೊಂಡು ಅಂತಾನೆ. ಅಶ್ವಮೇಧ ಯಾಗಕ್ಕೆ ಅತ್ಯಂತ ಮುಖ್ಯವಾದ ಅಂಗ ಕುದುರೆ ಹಾಗೆ ವಾಪಸ್ ಬರೋದು. ಅದನ್ನು ಅರ್ಜುನ ಮಾಡಿದ್ದಾನೀಗ. ತುಂಬ ಖುಷಿಯಾಯಿತು. ಸಭಾಷ್ಪಃ, ಕಣ್ಣಲ್ಲಿ ಆನಂದಾಶ್ರು ಬಂತ ಆತನಿಗೆ. ಪ್ರೀತಃ ಭಾಷ್ಮ ಅಭಿಪೂರ್ಣಾಕ್ಷ, ಕಣ್ಣಲ್ಲಿ ನೀರು ತುಂಬಿಕೊಂಡವನಾಗಿ, ಭ್ರಾತೃಸ್ನೇಹಾತ್, ಅರ್ಜುನನ ಪ್ರೀತಿಯಿಂದಾಗಿ, ಅಭಾಷತ, ಒಂದು ಮಾತಾಡಿದ. ಧರ್ಮರಾಜ ಪ್ರೀತನಾಗಿ, ಕಣ್ಣು ತುಂಬ ನೀರು ತಂದುಕೊಂಡವನಾಗಿ, ಅಶ್ರುಪೂರ್ಣಾಕುಲೇಕ್ಷಣ. ಎಲ್ಲಿ ಬಂದಿತ್ತದು? ಗೀತೆಯಲ್ಲಿ ಬಂದು ಅಶ್ರುಪೂರ್ಣಾಕುಲೇಕ್ಷಣ. ಅರ್ಜುನ ಯುದ್ಧ ಮಾಡಲಿಕ್ಕೆ ಭಾಳ ಯೋಚನೆ ಮಾಡಿಬಿಟ್ಟು ಕಣ್ಣು ತುಂಬ ನೀರು ತಂದುಕೊಂಡ. ಇಲ್ಲಿ ಅರ್ಜುನನ ಬಗ್ಗೆ ಬಾಷ್ಪಾಭಿಪೂರ್ಣಾಕ್ಷ, ಕಣ್ಣು ತುಂಬ ನೀರು ತಂದುಕೊಂಡ ಧರ್ಮರಾಜ ಮಾತಾಡ್ತಾನೆ. ವಾಸುದೇವ ನ ಪಶ್ಯಾಮಿ ದುರ್ಲಕ್ಷಣಂ ಅಜಾರ್ಜುನೇ. ವಾಸುದೇವ ನ ಪಶ್ಯಾಮಿ ದುರ್ಲಕ್ಷಣಂ ಅಜ ಅರ್ಜುನೇ. ಅಜ, ಹೇ ವಾಸುದೇವ ಕೃಷ್ಣ, ಅರ್ಜುನನಲ್ಲಿ ದುರ್ಲಕ್ಷಣಂ ನ ಪಶ್ಯಾಮಿ, ದುರ್ಲಕ್ಷಣ ಯಾವುದನ್ನು ನನಗೆ ಕಾಣ್ತಾನೇ ಇಲ್ಲ. ಕೇನ ದುರ್ಲಕ್ಷಣೇನಾಯಂ ಬಹುದುಃಖೀ ಪ್ರವಾಸಗಃ. ಪೃಷ್ಟಃ ತಂ ಕೇಶವ ಪ್ರಾಹ ಭ್ರಾತಾತೆ ದೀರ್ಘಪಿಂಡಿಕಃ. ಕೇನ ದುರ್ಲಕ್ಷಣೇನ ಅಯಂ ಬಹುದುಃಖೀ ಪ್ರವಾಸಗಃ. ಅರ್ಜುನ ತುಂಬ ಪ್ರವಾಸ ಮಾಡಿದ್ದಾನೆ. ಕಿರಾತಾರ್ಜುನ ಕಾಲಕ್ಕೆ ಹೊರಟ, ಆಮೇಲೆ ಸ್ವರ್ಗಕ್ಕೆ 4 ವರ್ಷ ಹೋಗಿಬಿಟ್ಟ, ನಿವಾತಕ್ಕೆ ಅಲ್ಲಿಗೆ ಹೊರಟ, ಮತ್ತು ಆಮೇಲೆ ವಿರಾಟ್ಪುರದಲ್ಲಿ ಹಾಗಿದ್ದ, ಈಗ ಮತ್ತು ಅಶ್ವಮೇಧಕ್ಕೆ ಹೊರಟ. ತುಂಬ ಓಡಾಡಿಬಿಟ್ಟಿದ್ದಾನೆ. ಏನೋ ಒಂದು ದೋಷ ಇರಬೇಕು ಅಂತ ಅರ್ಥ. ಕಾಲ ಚಕ್ರ ಇತ್ತು ಕಟ್ಟಿಕೊಂಡು ಸುತ್ತ ಇರುತ್ತೆ, ಇಡೀ ಹೇಳ್ತಿರ್ತಾರೆ. ಅಂದರೆ ಏನೋ ಒಂದು ದೋಷ ಇರಬೇಕು, ಇಲ್ಲೋದ್ರೆ ಈ ಥರ ಪ್ರಶ್ನೆ ಬರೋದಿಲ್ಲ. ಯಾಕೆ ಅಂತ ಕೇಳಿದ. ಇದರಿಂದ ಏನು ಶಕುನಶಾಸ್ತ್ರ, ಸಾಮುದ್ರಿಕಕ್ಕೂ ನಮ್ಮ ಜೀವನಕ್ಕೂ ಸಂಬಂಧ ಇದೆ ಎಂಬುದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಕೇನ ದುರ್ಲಕ್ಷಣೇನ, ಇದೆಲ್ಲ ಸ್ವಲ್ಪ ಆಯಾಸದ ಕೆಲಸ. ಭೀಮನ ಬಗ್ಗೆ ಮಾತು ಕೇಳೋದಿಲ್ಲ, ಭೀಮನಿಗೆ ಆಯಾಸ ಇಲ್ಲ ಅಂತ ಕೇಳೋಕ್ಕೆ ಹೋಗಲಿಲ್ಲ. ಆದರೆ ಅರ್ಜುನನ ಬಗ್ಗೆ ಭಾಳ ಕಳಕಳಿಯಿಂದ ಕೇಳ್ತಾನೆ. ಕೇನ ದುರ್ಲಕ್ಷಣೇನ, ಯಾವ ದುರ್ಲಕ್ಷಣದಿಂದಾಗಿ, ಅಯಂ ಈ ಅರ್ಜುನ ಬಹುದುಃಖೀ ಪ್ರವಾಸಗಃ, ಭಾಳ ದುಃಖ ಪಡ್ತಾನೆ ಪ್ರವಾಸ ಮಾಡ್ತಾ. ಯಾತಕ್ಕೆ ಬರೀ ಟೂರಿಂಗ್ ಕೆಲಸ ಅಂತ ಹೇಳ್ತಾರಲ್ಲ ಹಾಗೆ, ಬರೀ ಒಂದೊಂದು ದಿವಸ ಒಂದು ಕಡೆ ಓಡಾಡೋದು ಭಾರಿ ಸಾಕಾಗಿಬಿಟ್ಟಿದೆ. ತುಂಬ ಮಧ್ಯವರು ಖುಷಿ ಇರುತ್ತೆ, ಆಮೇಲೆ ಏನಾಗ್ತಾರೆ, ಬೇಸರ ಮಾಡ್ಕೋತಾರೆ. ಇದೊಂದು ದುಃಖದ ಕೆಲಸ, ಯಾಕೆ ಹೀಗಾಯಿತು ಅಂತ ಕೇಳ್ತಾರೆ.
ಹಾಂ, ದುಃಖಿ ಅಂದರೆ ಏನು? ಪ್ರವಾಸದ ದುಃಖ ಅಂತ ಅರ್ಥ. ಪ್ರವಾಸದಿಂದಾಗ ಆಯಾಸ, ಇದು ದುಃಖ. ಆಯಾಸದಿಂದ ದೇಹದ ಆಯಾಸದ ದುಃಖ ಬೇರೆ, ಮನಸ್ಸಿಗೆ ಆದರೆ ಶೋಕ ಅಂತಾರೆ. ಗೊತ್ತಾಯ್ತಾ? ಇದೊಂಥರ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ಜ್ವರ ಎಲ್ಲೂ ಹೊರಗೆ ಹೋಗಾಗಿಲ್ಲ, ಯಾರು ಬಂದರೂ ಮಾತಾಡೋಗಿಲ್ಲ. ಯಾಕೆಂದ್ರೆ ಆಯಾಸ, ದೇಹಕ್ಕೆ ಆಯಾಸ, ಮನಸ್ಸಿಗೆ ಭಾರಿ ಖುಷಿ ಇದೆ, ಅದು ದುಃಖ ಅಂತ ಕರೀತಾರೆ. ಫಿಸಿಕಲ್ಲೆಲ್ಲ ದುಃಖ. ನಮಗೆಲ್ಲ ರಫ್ಲಿ ಎರಡು ಈಕ್ವಲ್ಲೇ, ರಫ್ಲಿ ಎರಡೂ ಕೂಡ ಈಕ್ವಲ್ಲೇ. ಎರಡು ಜೊತೆ ಬಂದಾಗ ಶೋಕವೇ. ಅದಕ್ಕೆ ಪುತ್ರ ಶೋಕ ನಿರಂತರ. ಈಗೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ, ಕೆಲ ಶೋಕ ನೆನೆಸ್ಕೊಂಡು ದುಃಖಪಟ್ಟರೆ ಶೋಕ, ಅದು ಆಗಷ್ಟು ಆಯಾಸ ಆಯಿತು, ಸರಿ ಹೋಯ್ತು ಅಷ್ಟೇ. ನೆನೆಸ್ಕೊಂಡು ದುಃಖ ಪಡೋಕ್ಕೆ ಪ್ರಸಂಗ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ದುಃಖಕ್ಕೂ ಶೋಕಕ್ಕೂ ವ್ಯತ್ಯಾಸ ಇದೆ. ಅರ್ಜುನ ಅದಕ್ಕೋಸ್ಕರ ದುಃಖಿ, ಅಕ್ಸೆಪ್ಟಬಲ್ಲೇ. ಬಟ್ ಅದು ಕೂಡ ಒಂದು ರೀತಿ ದೇಹಕ್ಕೆ ಆಯಾಸ ಆಗುತ್ತಲ್ಲ, ಆ ಮಟ್ಟಿಗೆ ಏನೋ ಕಾರಣ ಇರಬೇಕು ಅಂತ ಹೇಳಿ ವಾದ. ಯಾಕೆ ಹೇಳಿ ಮುಂದೆ ಹೇಳ್ತಾರೆ, ಈಗ ದೇಹದಲ್ಲಿ 32 ಲಕ್ಷಣ ಇರಬೇಕು. ಆ ಲಕ್ಷಣದ ಯಾವ್ದಾದ್ರು ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ, ಕಡಿಮೆ ಬಂತು ಅಂದರೆ ಏನಾಗುತ್ತೆ ಅಲ್ಲಿಗೆ? ದುರ್ಲಕ್ಷಣ. ಅದರಿಂದ ಏನು ಎಫೆಕ್ಟ್ ಇರುತ್ತೆ ಅಂತ ಅರ್ಥ. ಈಗ ಹಾಲಿಗೆ ಕಾಫಿ ಸಕ್ಕರೆ ಹಾಕಲಿಲ್ಲ, ಏನಾಯ್ತಾಗ? ದುರ್ಲಕ್ಷಣ ಬಂತು. ಈಗ ಹೆಚ್ಚು ಹಾಕಿದ ಹಾಲು ಕಡಿಮೆ ಹಾಕಿ ಎರಡು ಆಯ್ತು ಅಲ್ಲಿಗೆ, ಸರಿ ಮಾಡಿಲ್ಲ ಅಂತ ಹೇಳ್ಬಿಡ್ತಾರೆ. ಉಪ್ಪು ಜಾಸ್ತಿ ಆಯಿತು ಕೆಲವು ಸಾರಿಗೆರಿಗೆಲ್ಲ, ಅದರ ಲಕ್ಷಣ ಹೋಯ್ತು ಅಲ್ಲಿಗೆ. ಇದು ಸಾರ ಅಂತ ಬೈತಾನೆ. ಹಾಂ, ಕೆಲವರು ಹೇಳ್ತೀವಿ ಬರೀ ಎಣ್ಣೆ ಮುದ್ದೆ ಏನಿಲ್ಲ ಅದರಲ್ಲಿ ಅಂತ ಹೇಳ್ತಿರ್ತಾರೆ. ಆ ದೃಷ್ಟಿಯಿಂದ ಹೆಚ್ಚು ಕಡಿಮೆ ಆಗೋದೆಲ್ಲ ದೋಷಕ್ಕೆ ಕಾರಣ. ಪ್ರವಾಸದ ದುಃಖ ಇದೆ, ಅದರಿಂದಾಗಿ ದೇಹ ಬಳಲ್ತಾ ಇದೆ. ಅದು ಯಾತಕ್ಕೆ ಅಂತ ಕೇಳಿಕೊಂಡ. ಪೃಷ್ಠಸ್ಥಂ ಕೇಶವ ಪ್ರಾಹ. ಕೃಷ್ಣ ಸರ್ವಜ್ಞ, ಅದೆಲ್ಲ ನಾನು ಕೇಳಬೇಡ ವಿಷಯ, ನನ್ನ ಫೀಲ್ಡಲ್ಲ ಅಂತ ಹೇಳಿಲ್ಲ ಕೃಷ್ಣ. ಸರ್ವಜ್ಞ ತಕ್ಷಣ ಉತ್ತರ ಕೊಟ್ಟ. ಪ್ರಾಹ ಭ್ರಾತಾತೆ ದೀರ್ಘಪಿಂಡಿಕ. ಇದೊಂದು ಇಂಪಾರ್ಟೆಂಟ್ ಇದು. ಭ್ರಾತಾತೆ ದೀರ್ಘಪಿಂಡಿಕ. ದೀರ್ಘಪಿಂಡಿಕ ಅಂದ್ರೇನು? ಪಿಂಡ ಅಂದರೆ ದೇಹ, ಅದಕ್ಕೆ ಪಿಂಡ ಮಾಡಿಡ್ತಾರೆ, ದೇಹದ ಪ್ರತಿನಿಧಿಯಾಗಿ ಮಾಡ್ತಾರೆ ಅಂತ ಅರ್ಥ. ಅಂದರೆ ಪಿಂಡ ಅಂದರೆ ನಮ್ಗೆ ಅಪಾರ್ಥ ಆಗಿಬಿಟ್ಟಿದೆ ಇವತ್ತೆ. ಪಿಂಡ ಶಬ್ದ ಪಿಂಡಾಂಡ ಅಂತ ಕರೆಯೋದಿಲ್ಲ. ಪಿಂಡಾಂಡ ಅಂದರೆ ಏನು? ದೇಹನೇ. ಬ್ರಹ್ಮಾಂಡ ಪಿಂಡಾಂಡ, ಕ್ರಾಸ್ ಸೆಕ್ಷನ್ ಬ್ರಹ್ಮಾಂಡ ಇದ್ದಾಗ ಅಷ್ಟೇ. ಪಿಂಡ ಅಂದರೆ ಶರೀರ ಅಂತ ಅರ್ಥ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಂದರೆ ಯಾಕೆ ಹೀಗಾಯಿತು? ಸ್ವಲ್ಪ ಜಾಸ್ತಿ ಇದೆ ದೇಹ. ಸ್ವಲ್ಪ ಜಾಸ್ತಿ ಇದೆ ಅಂದ್ರೇನು? ಉದ್ದ ಸ್ವಲ್ಪ ಹೆಚ್ಚಿದೆ. ಎಷ್ಟಿರಬೇಕು ಅಷ್ಟೇ ಇರಬೇಕು. ಅದು ಎಷ್ಟಿರಬೇಕು? ಷಣ್ಣವತ್ತೆಂಗುಲೋ ಎಷ್ಟು ನೆಗ್ರೋಧ ಪರಿಮಂಡಲ. 96 ಅಂಗುಲ. ಅವರ ಅಂಗುಲದಲ್ಲಿ ಈ ಇಂಚು ತೊಗೊಂಡು, ಯಾವುದು ಇಂಚು ಪಟ್ಟಿ ತೊಗೊಂಡು ಅಡಿಬಾರದು. ಅವರ ಕೈಯ ಹೆಬ್ಬೆರಳಿನ ಈ ರೇಖೆ ಇರ್ತದಲ್ಲ, ಅದಕ್ಕೆ ಅಂಗುಲ ಅಂತ ಕರೀತಾರೆ. ಗೊತ್ತಾಯ್ತಾ? ಅವ್ರ ಕೈಗೆ ಅದು ಅಂಗುಲ. ಅದರಲ್ಲಿ 96 ಅಂಗುಲ ಎತ್ತರ ಇರಬೇಕು. ಸ್ವಲ್ಪ ಜಾಸ್ತಿ ಇದ್ದರೂ ತಪ್ಪು, ಕಡಿಮೆ ಇದ್ದರೂ ತಪ್ಪು. ಅರ್ಥ ಆಯ್ತಾ? ಅರ್ಜುನ ಏನಿದ್ದಾನೆ? ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಅಂದ್ರೇನು? ಎದ್ದು ಲಂಬು ಆ ಥರ ಅಲ್ಲ. ಸ್ವಲ್ಪ ಅದಿದ್ದರೆ ಧರ್ಮರಾಜ ಕೆಡ್ತಾನೆ ಇದ್ದಿಲ್ಲ, ಅಷ್ಟು ಕಾಣೋದಾಗೆ ಇದ್ದಾರೆ ಧರ್ಮರಾಜ. ಅದೇನು ಏನು ಗೊತ್ತಿಲ್ಲ ಅಂತಲ್ಲ, ಆ ಥರ ಕಾಣದಷ್ಟು ಸೂಕ್ಷ್ಮವಾದ ಎತ್ತರ ಇತ್ತು. ಪಾಯಿಂಟ್ ಸಮಥಿಂಗ್. ಇದರ ರನ್ನಿಂಗ್ ರೇಸಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಫಸ್ಟ್ ಬಂದುಬಿಡ್ತಾನಲ್ಲ, ಹಾಗೆ ಆ ಥರ ಇದೆ. ಯಾಕೆ ಹೀಗೆ ಅಂತ ಕೇಳಿದ. ಆ ಕೃಷ್ಣ ಉತ್ತರ ಕೊಟ್ಟ. ಇದರಿಂದ ಏನಾಯ್ತು? ಈಗ ನಮಗೆ ಏನಾಯ್ತು ಇದರಿಂದ? ಸ್ವಲ್ಪ ದೇಹದ ಎತ್ತರ, ಅದಕ್ಕೆ ಜಾಸ್ತಿ ಎತ್ತರ ಇದ್ದರೆ ಅವನು ಹೆಚ್ಚು ಓಡಾಟ ಮಾಡ್ತಾನೆ, ಹೆಚ್ಚು ಸಂಚಾರ ಮಾಡೋಕ್ಕೆ ಬರುತ್ತೆ. ಅದಕ್ಕೋಸ್ಕರ ಅವನ ದೇಹಕ್ಕೆ ಆಯಾಸ ಆಗುತ್ತೆ, ಆ ದುಃಖ ಅವನಿಗೆ ಬರುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಅದು ದೇಹದ ದೋಷಕ್ಕೂ ಲಕ್ಷಣಗಳ ಇದಕ್ಕೆ ಆಚಾರ್ಯಗೆ ಏನಿಲ್ಲ ಆನಂದ ತೀರ್ತಾರೆ. ಯಾತಕ್ಕೆ? ಈಗ ನಮ್ಮ ಲಕ್ಷಣದ ಉಪಯೋಗ ಆಯ್ತು. ಈಗ ಲಕ್ಷಣದ ಸುಮ್ಮನೆ ಹೇಳಿ ಕುಯ್ಯಿ ಅಭ್ಯಾಸ ಇರುತ್ತೆ ನಮಗೆ. ಅಪ್ಲಿಕೇಶನ್ ಏನಂತ ಕೇಳಿದರೆ ಅವ್ರಿಗೆ ಯಾವಾಗಲೂ ಸುಖ ಏನು ಬರೋದಿಲ್ಲ. ಇದರ ಮುಂದೆ ಇಲ್ಲೇ ಹೇಳ್ತಾರೆ ಆಚಾರ್ಯರೆಲ್ಲ, ಇಲ್ಲೇ ಹೇಳ್ತಾರೆ. ಇದನ್ನು ಅರ್ಥ ಮಾಡ್ಕೊಂಡು ಲಕ್ಷಣಕ್ಕೂ ಅದಕ್ಕೂ ಸಂಬಂಧ ಇದೆ ಅಂತ ಹೇಳಿದರು. ಕೇನ ದುರ್ಲಕ್ಷಣೇನಾಯಂ ಬಹುದುಃಖಿ ಪ್ರವಾಸಗಃ ಪೃಷ್ಠಸ್ಥಂ ಕೇಶವ ಪ್ರಾಹ ಭ್ರಾತಾತೆ ದೀರ್ಘಪಿಂಡಿಕ. ನಿನ್ನ ಸಹೋದರ ಏನಾಗಿದ್ದಾನೆ? ದೀರ್ಘಪಿಂಡಿಕನಾಗಿದ್ದಾನೆ. ತೇನಾಯಂ ದುಃಖ ಬಹುಲಃ. ಆದ್ದರಿಂದ ಅವ್ರಿಗೇನಾಗ್ತಾಯಿದೆ? ಸ್ವಲ್ಪ ದುಃಖ ನಕರಸ ಇದೆ, ಅವ್ರದ್ದು ಹೆಚ್ಚು ಕೆಲಸ ಇಲ್ಲ. ಗೊತ್ತಾಯ್ತಾ? ಅವ್ರದ್ದು ಅಟೆಂಡೆನ್ಸು ಮಾಡೋದು, ಕೆಲಸ ಹೇಳಿದ ಕೆಲಸ ಮಾಡ್ಬೋದಾಯಿತು. ಭೀಮಸೇನ ದೇವರಿಗೆ ಆಯಾಸ ಇಲ್ಲದೆ ಎಲ್ಲ ಮಾಡೋರು. ಈತ ಕಡಿಮೆ ಮಾಡಿ ಹೆಚ್ಚು ಆಯಾಸ ಪಟ್ಕೊಳ್ಳೋರು. ಆಯಾಸನೇ ಅವರಿಗೆಲ್ಲವರ ಪ್ರಪೋರ್ಷನೇಟಿ ಆಯಾಸ ಜಾಸ್ತಿ ಇದೆ. ಅದಕ್ಕೆ ಕಾರಣ ದೀರ್ಘಪಿಂಡಿಕನಾಗಿದ್ದೇ ಕಾರಣ. ತೇನಾಯಂ ದುಃಖ ಬಹುಲಃ ಇತಿ ಉಕ್ತ್ವಾ ಪುನರೇವಚ. ಇತ್ಯುಕ್ತ್ವಾ ಪುನರೇವಚ. ಒಂದು ರೀತಿದು ಇನ್ನೊಂದು ದುಃಖ. ಬೃಹಣ್ಣ ಅಂತ ಅನಿಸ್ಕೊಳ್ಳೋದು. ಒಂದು ವರ್ಷ ಆಗಿದ್ನಲ್ಲ, ಜನ ಎಲ್ಲ ಅಪಹಾಸ್ಯ, ಕೆಲವರು ಮೂರ್ಖರ ಅಪಹಾಸ್ಯನೇ ಮಾಡ್ತಾಯಿದ್ರು. ಅದೊಂದು ರೀತಿ ಮನಸ್ಸಿಗೆ ಖೇದ ಉಂಟು ಮಾಡುತ್ತೆ. ಅದೆಲ್ಲದಕ್ಕೆ ಕಾರಣ ದುರ್ಲಕ್ಷಣನೇ ಕಾರಣ. ತೇನಾಯಂ ದುಃಖ ಬಹುಲಃ ಇತ್ಯುಕ್ತ್ವಾ ಪುನರೇವಚ
ವದಂತಮೇವ ಪಾಂಚಾಲಿ ಕಟಾಕ್ಷೇಣ ನಿವಾರಯತ್. ಇನ್ನೂ ಕೆಲವು ಹೇಳಬೇಕು ಅಂತ ಕೃಷ್ಣ ಹೊರಟ, ಇನ್ನೂ ಕೆಲವು ಇದೆ, ಅಷ್ಟೇ ಅಲ್ಲ. ಯಾಕೆ 32 ಇರೋದಿಲ್ಲ ಅಲ್ಲ ಅವರಿಗೆ. ನೆಕ್ಸ್ಟ್ 31 ಲಕ್ಷಣ ಅಂತ ಯಾರಿಗೂ ಇಲ್ಲ, 30 ಇಲ್ಲ, 29 ಇಲ್ಲ, 28. ಯಾರಿಗದು? ಗರುಡಶೇಷ ರುದ್ರರಿಗೆ. ಇವ್ರು ಮುಂದೆ ಕಡಿಮೆ ಆಗ್ತಾ ಹೋಗುತ್ತೆ ಇವರಿಗೆ. ಅದು ಸಡನ್ಲಿ 4 ಗುಣ ಕಡಿಮೆ ಆಯ್ತು. ಯಾಕೆ 100 ಗುಣ ಕಡಿಮೆ ಇದೆ ಟೋಟಲಿ. ಗರುಡಶೇಷ ರುದ್ರರಿಗೂ ಇವ್ರಿಗೆ ಎಷ್ಟು ಗುಣ ಕಡಿಮೆ ಇದೆ? 100. ಬ್ರಹ್ಮವಾಯುಗಳಿಗೆ 100 ಗುಣ ಇದ್ದರೆ ಅದಕ್ಕಿಂತ 100 ಗುಣ ಕಡಿಮೆ ಇವರು. ಅವರು ಕೋಟಿ ಗುಣ ಕಡಿಮೆ ಮಹಾಲಕ್ಷ್ಮಿಗಿಂತ. ಅಲ್ಲಿ ಸಡನ್ನಾಗಿ ಇವ್ರದ್ದು 100ಕ್ಕೆ ಬಂತು. ಅವರಿಗಿಂತ 100 ಗುಣ ಕಡಿಮೆ ಇವರು, ಭಾರಿ ಮೇಲಿದ್ದಾರೆ. ಆಮೇಲೆ ಯಾರಿಗೂ 100 ಗುಣ ಡಿಫ್ರೆನ್ಸ್ ಇಲ್ಲ. ತೊಗೊಂಡ್ಮೇಲೆ ಎಲ್ಲರಿಗೂ ಎಷ್ಟಿದೆ ಈಗ? ಅಷ್ಟು ಗುಣ ಇಷ್ಟು 20 ಗುಣ ದಾಟೋದಿಲ್ಲ ಅಷ್ಟೇ. ಅದು ಇವ್ರು ಭಾರಿ ಲಾಂಗ್ ಗ್ಯಾಪ್ ಇದೆ. ಆದ್ದರಿಂದ ಭೀಮರಿಗೂ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ ಅರ್ಜುನನ್ನ. ಏನ 28. ಹೌದು. ಪ್ರಾಣಿ ರೂಪದಲ್ಲೂ ರಕ್ಷಣೆ ಇರಬೇಕು ಅವ್ರಿಗೆ. ಪ್ರಾಣಿ ರೂಪಗಳಲ್ಲೂ ಕೂಡ ಪರ್ಫೆಕ್ಷನ್ ಇರಬೇಕು. ಹನುಮಂತ ಕಪಿ ರೂಪದಲ್ಲಿದ್ದಾರೆ. ಕಪಿ ರೂಪದಲ್ಲಿದ್ದಾಗಲೂ ಕೂಡ ಏನದು 32 ಲಕ್ಷಣ ಇರಬೇಕು. ಅರ್ಥ ಆಯ್ತಾ? ಅದಕ್ಕೆ ಸುಂದರ ಅಂತ ಕರೀತಾರೆ. ಕಪಿ ರೂಪದಲ್ಲಿ ಸಾಮಾನ್ಯ ಸುಂದರ ಅಲ್ಲದೆ ಹೋದರೆ ಕಪಿ ಅಂತ ಕರೀತಾರೆ. ಆದರೆ ಕಪಿ ರೂಪದಲ್ಲೂ ಏನಾಗಿದ್ದರು ಅವರು? ಅಷ್ಟೇ ಸುಂದರರಾಗಿದ್ದರು. ಪರಮಸುಂದರ ಮಂದಿರಂ ತಮ್ ಹೇಳ್ಬೇಕಾದ್ರೆ ಏನಂತ ಹೇಳಿದ್ದಾರೆ? ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರ. ಎಲ್ಲದಕ್ಕೂ ಕಾಮನ್. 3 ಅವತಾರಕ್ಕೂ ಕೂಡ ದಾತ್ರಿಂಶ ಲಕ್ಷಣ ಇರೋದಿಲ್ಲ. ಅವತಾರದಲ್ಲೂ ದಾತ್ರಿಂಶ ಲಕ್ಷಣ. ಇವರಿಗೆ ಅವತಾರ ಇನ್ನೊಂದು ಸಮಸ್ಯೆ ಬರುತ್ತೆ ಇವರಿಗೆ. ಒಂದು ಮೂಲದಲ್ಲೇ ಅಷ್ಟಿಲ್ಲ. ಫಸ್ಟು ಮೂಲದಲ್ಲೇ ದೋಷ ಇದೆ. ಜೊತೆಗೆ ಇಲ್ಲೇನಾಗುತ್ತೆ, ಅವತಾರ ಇನ್ನೂ ಕಡಿಮೆ ಆಗಿಬಿಡಿ. ಅದ್ರ ಕ್ವಾಲಿಟಿ ರಫ್. ಹೌದು. ಅನೇಕ ಕಾರಣದಿಂದ ಭೂಲೋಕಕ್ಕೆ ಯಾವ ಅವತಾರ ಮಾಡ್ತಾರೆ ತುಂಬ ಕಡಿಮೆ ಆಗುತ್ತೆ. ಆಯಾಸ ಬಂದು ಟೂರ್ಗೆ ಹೋಗಿರ್ತಾರೆ, ಕಪ್ಪಾಗಿ ಬಂದಿರ್ತಾರಲ್ಲ, ಆ ಥರ ಏನಾಯ್ತು ಅಲ್ಲಿಗೆ ಅಫೆಕ್ಟ್ ಆಗಿರ್ತದೆ. ಆಮೇಲೆ ನೋಡಿಬಿಟ್ರೆ ಕೆಲಸ ಸರ್ವೆ ಹೋಗ್ತಿದ್ವಿ. ಬಂದಾಗ ಎಲ್ಲ ಕೋತಿಗಳ ಕರ್ರೆಲ್ಲ ಒಬ್ಬ ಇಡೀ ದಿವಸ ಬೆಳಗ್ಗೆ ಸಾಯಂಕಾಲ ಎಲ್ಲ ಇದೆ ವರ್ಕು ಬಿಸಿಲಲ್ಲಿ. ಅಲ್ಲಿ ಅಷ್ಟೇ ಎಕ್ಸ್ಪೋಜರ್ ಇರೋದಿಲ್ಲ ಅವರಿಗೆ. ಎಲ್ಲ ಫುಲ್ ಕಪ್ಪಿದ್ದಾಗ ಹುಡುಗರು ಹಾಸ್ಟೆಲೆಲ್ಲ ಹುಡುಗರೆಲ್ಲ ತಮಾಷೆ ಮಾಡೋದು. ಆ ರೀತಿ ಇರ್ತಿತ್ತು. ಅಂದರೆ ಆ ಥರ ವಿಕಾರ ಬಂದಿದ್ದಾರೆ. ಬೇರೆ ಊರಿಗೆ ಹೋದಾಗಲೇ ಏನಾಗುತ್ತೆ, ಸ್ವಲ್ಪ ಮನೇಲಿದ್ದಷ್ಟು ಅನುಕೂಲ ಆಗೋದಿಲ್ಲ. ಆದರೆ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಇದು ಬೇರೆ ಲೋಕ, ಇದು ಟೋಟಲಿ ಬೇರೆ ಊರಲ್ಲ. ಆದ್ದರಿಂದ ಅವರಿಗೆಲ್ಲ ಇವರಿಗೆ ಲಕ್ಷ್ಮೀನಾರಾಯಣರಿಗೆ ರುಚಿಗಳಿಗೆ ಮಾತ್ರ ಏನಾಗೋದಿಲ್ಲ. ಅರ್ಥ ಲಕ್ಷಣಗಳು ಅದು ಅಫೆಕ್ಟ್ ಆಗುತ್ತೆ, ಕಮ್ಮಿ ಆಗುತ್ತೆ, ಕ್ಲಾರಿಟಿ ಕಡಿಮೆ ಆಗುತ್ತೆ. ಕ್ಲಾರಿಟಿ ಇವನ್ನ ಕಾಪಿ ತೆಗೆದ ಕಾಪಿ ಹೇಗಿರುತ್ತಾಗಲೇ ಕರಿಬೇಕಷ್ಟೇ, ಕಂಡಕ್ಕೆ ಕಾಣಿಸುತ್ತೆ ಹೊರತು ಎಲ್ಲ ಹೋಗ್ಬಿಟ್ಟಿರುತ್ತೆ. ಇದರಲ್ಲಿ ಯಾವುದ್ರಲ್ಲ ಬರೋದು ಸೈಕ್ಲ ಸ್ಟೈಲ್ ಮಾಡ್ತಾರಲ್ಲ, ಅದರಲ್ಲಿ ಫೇಡ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಇದರಲ್ಲಿ ಹಾಗಿರಲ್ಲ. ಪ್ರಿಂಟಲ್ಲಿ ಹಾಗೇನಾಗಬೇಕಾಗಿಲ್ಲ, ಅದರಲ್ಲಿ ಆಗುತ್ತೆ. ತೇನಾಯಂ ದುಃಖ ಬಹುಲ ಇತ್ಯುಕ್ತ್ವಾ ಪುನರೇವಚ ವದಂತಮೇವ ಪಾಂಚಾಲಿ ಕಟಾಕ್ಷೇಣ ನಿವಾರಯತ್. ಆಗ ದ್ರೌಪದಿ ಕೃಷ್ಣ ಕಡೆ ನೋಡಿಬಿಟ್ಟು ಬೇಡ ಅಂತೇಳಿ ಕಣ್ಸನ್ನೆ ಮಾಡಿದ್ರು, ಹೇಳೋದು ಬೇಡ ಅಂತೇಳಿ. ಇದು ಭಾರಿ ಇಂಪಾರ್ಟೆಂಟ್. ವೆಲ್ಲ ಯಾಕೆಂತ ಹೇಳ್ತಾರೆ ಭಾಳ ಅಲ್ಲ ಇನ್ನೊಂದು ಕಾರಣ, ಭಾಳ ಇಂಪಾರ್ಟೆಂಟ್ ಕಾರಣ ಹೇಳ್ತಾರೆ. ಹೇಳಿ ಏನಿರ್ಬೋದು, ನೀವು ಗೆಸ್ ಮಾಡಿ ಹೋಗಲಿ. ಯಾರಿಗೆ ಅಂದರೆ ಅದು ಮುಂದೆ ಹೇಳ್ತಾರೆ ಆಚಾರ್ಯ. ಅಂದರೆ ಆ ಲಕ್ಷಣ ಇದೆಯಲ್ಲ, ಲಕ್ಷಣಶಾಸ್ತ್ರ. ಅದು ಲಕ್ಷಣಶಾಸ್ತ್ರಕ್ಕೆ ಎಲ್ರಿಗೂ ಕೂಡ ಅಧಿಕಾರ ಇಲ್ಲ. ಗೊತ್ತಾಯ್ತಾ? ಉಳಿದವ್ರನ್ನ ಟ್ರೀಟ್ಮೆಂಟ್ ಕೊಡೋಕ್ಬಾರ್ದು, ಡಾಕ್ಟ್ರ್ ಅಲ್ಲದೆ ಇದ್ದವ್ರು ಟ್ರೀಟ್ಮೆಂಟ್ ಕೊಡಬಾರ್ದು. ಹೇಗೋ ಲಕ್ಷಣಶಾಸ್ತ್ರಕ್ಕೆ ಇವರು ಅಧಿಕಾರಿಗಳಲ್ಲ. ಸಾಮಾನ್ಯ ಲಕ್ಷಣ ತಿಳ್ಕೊಬೋದು, ವಿಶೇಷ ಲಕ್ಷಣಕ್ಕೆ ಅವಕಾಶ ಇಲ್ಲ. ಜನರಲ್ ಫಿಸಿಷಿಯನ್ನು ಸರ್ಜರಿ ಮಾಡೋಕ್ಕೆ ಹೋಗಬಾರ್ದು. ಆ ಥರ ಇದ್ದಾಗ ವದಂತಮೇವ ಪಾಂಚಾಲಿ ಕಟಾಕ್ಷೇಣ ನಿವಾರಯತ್, ಕಟಾಕ್ಷದಿಂದ ತಡೆದರು. ಸಮಸ್ತ ಲಕ್ಷಣಾಭಿಜ್ಞಾ. ಯಾಕೆ ಅಂದರೆ ಕಾರಣ ಹೇಳ್ತಾರೆ. ಸಮಸ್ತ ಲಕ್ಷಣಾಭಿಜ್ಞ ಇರೋ ಲಕ್ಷಣ ಎಲ್ಲ ಇರೋದು, ಎಲ್ಲ ಲಕ್ಷಣವನ್ನು ಇರೋದು, ಇನ್ನೊಬ್ಬ ಲಕ್ಷಣ ತಿಳಿಯೋದು, ಅದು ಇರೋ ಅಧಿಕಾರ ಯಾರಿಗದು? ರುಜುಗಳಿಗೆ ಮಾತ್ರ. ತಾವು ಇರೋದು ಅಷ್ಟೇ ಅಲ್ಲ, ಉಳಿದವ್ರ ಲಕ್ಷಣ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಆ ದೃಷ್ಟಿಯಲ್ಲಿ ಸಮಸ್ತ ಲಕ್ಷಣಾಭಿಜ್ಞಾ ಕೃಷ್ಣ ಸತ್ಯ ವೃಕೋದರ. ಕೃಷ್ಣ ಸತ್ಯಭಾಮಾದೇವಿ ಮತ್ತು ವೃಕೋದರ. ಕೃಷ್ಣ ಅಂದರೆ ನಾರಾಯಣ, ಸತ್ಯಭಾಮ ಮಹಾಲಕ್ಷ್ಮಿ, ವೃಕೋದರ ಅಂದರೆ ರುಜುಗಳು. ಭೂಲೋಕದಲ್ಲಿ ಬ್ರಹ್ಮದೇವರ ಅವತಾರ ಇಲ್ಲ, ಆದ್ದರಿಂದ ಅದಾಯಿತು. ಮತ್ತು ಉಪಲಕ್ಷಣೆ ಎಲ್ಲ ರುಜುಗಳು ಬಂದುಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಕೂಡ ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲ. ದ್ರೌಪದಿ ಅಂಡರ್ಸ್ಟುಡ್. ಕೃಷ್ಣ ಮುಂದೆ ಬಂತು. ಕೃಷ್ಣ 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 ದ್ರೌಪದಿ ಅಂದರೆ ಪುರುಷ ರುಜುಗಳಿಗೂ ಅಧಿಕಾರ ಇದೆ, ಅವರಿಗೂ 32 ಲಕ್ಷಣ. ಸ್ತ್ರೀ ರುಜುಗಳಿಗೂ ಅಧಿಕಾರ ಇದೆ. ಆಯಿತು. ಎಷ್ಟು ಜನ ಅದರಲ್ಲಿಗೆ ಈಗ?
4 ಜನ ಆದರು. 5ನವರಿಲ್ಲ. ಪಂಚಮೋ ನಾಸ್ತಿ, 5ನವರಿಲ್ಲ. ಇಂಥ ಮಾತು ಎಲ್ಲಿ ಬಂದಿತ್ತು? 5ನವನಿಲ್ಲ ಅಂತ. ಏನಂತ ಹೇಳಿದ್ದ? ಬಲದಲ್ಲಿ ಭೀಮಶ್ಚ ಬಲಭದ್ರಶ್ಚ ಏನಂತ ಬಂದಿತ್ತು? ಮದ್ರರಾಜಶ್ಚ ವೀರ್ಯವ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನುಶುಶ್ರು. ಇಲ್ಲೂ ಕೂಡ ಪಂಚಮಂ ನಾನುಶುಶ್ರವ. ಅಲ್ಲಿ ಬಲದಲ್ಲಿ ಮಾತ್ರ, ಇಲ್ಲಿ ಲಕ್ಷಣಶಾಸ್ತ್ರ ತಿಳಿದವರಲ್ಲಿ ಯಾರಿಲ್ಲ? 5ನವರಿಲ್ಲ ಅಂತ ಹೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಇದು. ನಾಸ್ತಿ ಕೃಷ್ಣಾಚ ಪಂಚಮೋ ನಾಸ್ತಿ. ಇದೇ ಯಾತಕ್ಕೆ ಅಂದರೆ ವಿದ್ಯಾ ಶುದ್ಧೇಯ ಮಂಜಸ. ವಿದ್ಯಾ ಶುದ್ಧ ಪರಿಶುದ್ಧವಾದ ವಿದ್ಯೆ ಇದು. ಎಲ್ಲರಿಗೂ ತಿಳ್ಕೊಳ್ಳೋ ಅಧಿಕಾರ ಇಲ್ಲ. ಅದರಿಂದಾಗಿಯೇ ಅವ್ರು ಏನೂ ಇಲ್ಲ ಅಲ್ಲ, ಸುಮಾರಾಗಿರುತ್ತೆ ಅಷ್ಟೇ ಹೊರತು ವಿಶೇಷವಾದ ಅಧಿಕಾರ ಅವರಿಗಿಲ್ಲ, ಅರ್ಹತೆ ಇಲ್ಲ. ನಮ್ಮಲ್ಲೇ ಯಾವುದೋ ಇದನ್ನು ಮಾಡಿರ್ತಾನೆ, ಫಿಸಿಕ್ಸ್ BSc ಮಾಡಿರ್ತಾನೆ, ಗೊತ್ತಾಯ್ತಾ? ಅಷ್ಟೇ MSc ಫಿಸಿಕ್ಸ್ ಮಾಡಿರ್ತಾನೆ ತಿಳ್ಕೊಳ್ಳಿ, ಅವನಿಗೆ ಕೆಮಿಸ್ಟ್ರಿಯಲ್ಲಿ PhD ಅವಕಾಶ ಮಾಡೋಕ್ಕೆ ಕೊಡೋದಿಲ್ಲ. ಯಾಕೆ? ಸಬ್ಜೆಕ್ಟೇ ಅಲ್ಲ. ಅದು ಇದರಲ್ಲಿ ಫಸ್ಟ್ ರ್ಯಾಂಕ್ ಬಂದಿರ್ಬೋದು, 100 ತೊಗೊಂಡಿದ್ರು ಕೂಡ ನಾಟ್ ಎಲಿಜಿಬಲ್ ಫಾರ್ ದಟ್. ಅದು BCom ಫಸ್ಟ್ ರ್ಯಾಂಕ್ ಬಂದರೂ ಕೂಡ ಮೆಡಿಕಲ್ ಸೀಟ್ ಸಿಗೋದಿಲ್ಲ ಅವರಿಗೆ. ಆ ದೃಷ್ಟಿಯಲ್ಲಿ ಎಲಿಜಿಬಿಲಿಟಿ ಅಂತ ಕರಿತೇವಲ್ಲ ಹಾಗೆ. ಆ ಫೀಲ್ಡೇ ಅಲ್ಲ, ಆದ್ದರಿಂದ ಅದು ಅವರಿಗೆ ನ್ಯಾಯ ಸಲ್ಲಿಸೋಕ್ಕಾಗಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಅದು ಮಾಡಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ಅಧಿಕಾರದ ಶಬ್ದಕ್ಕೆ ಅದು ಎಲಿಜಿಬಿಲಿಟಿ ಇಲ್ಲ ಅಂತ ಅರ್ಥ. ಅಧಿಕಾರ ಅಂದರೆ ಆಫೀಸರಲ್ಲ ಅಂದರೆ ಆಫೀಸರ್ ಮಾತ್ರ, ಅಧಿಕಾರಿಗಳು ಮಾತ್ರ ಶಾಸ್ತ್ರ ಕೇಳಬೇಕು ಅಂದರೆ ಆಫೀಸರ್ಸ್ ಮಾತ್ರ ಶಾಸ್ತ್ರ ಕೇಳಬೇಕು. ನಾವು ಫುಲ್ ಅದು ಕ್ಲಾಸ್ 1 ಮಾತ್ರ, ಉಳಿದವರು ಕೇಳಬಾರ್ದು ಅಂತ ತಿಳ್ಕೊಂಡ್ರೆ ಹಾಗೆ. ಅಧಿಕಾರ ಶಬ್ದಕ್ಕೆ ಏನರ್ಥ? ಎಲಿಜಿಬಿಲಿಟಿ ಅಂತ. BCom ಮೆಡಿಕಲಿಗೆ ಅಧಿಕಾರ ಇಲ್ಲ, ನಾಟ್ ಎಲಿಜಿಬಲ್ ಟು ಸ್ಟಡಿ ದಟ್ ಕೋರ್ಸ್ ಅಂತ. ಏನೋ ಯಾವುದರಲ್ಲಿ ಎಲ್ಲೆಲ್ಲ ಬೇರೆ ಇದು, ಪೂರ್ತಿ ಬೇರೆ ಅಲ್ಲ, ಇದೆಲ್ಲ ಸೇರೋದಿಲ್ಲ. 60 ವಿದ್ಯೆ ಬಿರುದವ್ರು ಕಲಿಬೋದು. ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನೋ ವಿದ್ಯೆ ಅವೆಲ್ಲ ಇದ್ದೇ ಇದೆ. ಅದು ಇವು ಸ್ಪೆಷಲ್ ಇದು, ಬರದೇ ಇರೋ ವಿದ್ಯೆಗಳು. ಕಲಾವಿದ್ಯೆಗಳು ಅದು ಚತುಷ್ಷಷ್ಟಿ ಕಲಾವಿದ್ಯೆಗಳು ಅಂತ ಕರೀತಾರೆ. ಇದು ಕಲಾವಿದ್ಯೆ ಅಲ್ಲ, ಇದು ಸೂಕ್ಷ್ಮ ವಿದ್ಯೆ. ವಿದ್ಯಾ ಶುದ್ಧೇಯ ಮಂಜಸ ಪ್ರಸಂಗಾತ್ ಪ್ರಾಪ್ತುಮಿಚ್ಛೇತ್ತಾಂ ವಿದ್ಯಾಶೀಲೋ ಯುಧಿಷ್ಠಿರ ಇತಿ ಲೋಭಾತ್ತು ಪಾಂಚಾಲಿ ವಾಸುದೇವಂ ನ್ಯವಾರಯತೆ. ಯಾಕೆ ದ್ರೌಪದಿ ಬೇಡ ಅಂತ ಹೇಳಿದ್ದು ಅಂದರೆ, ಅದು ಹೇಳಿದ ತಕ್ಷಣ ಲಕ್ಷ್ಮಣ ಏನು ಮಾಡ್ತಾನೆ ಧರ್ಮರಾಜ, ನಂಗೂ ಸ್ವಲ್ಪ ಹೇಳ್ಕೊಡೋದು ಕೂತ್ಕೊಂಡ್ಬಿಡ್ತಾನೆ. ಎಷ್ಟು ವಯಸ್ಸಿಗಾಗಲೇ 72 ದಾಟೋಗ್ಬಿಟ್ಟಿದೆ, ಇನ್ನೂ ಕಲಿಬೇಕು ಅಂತಿರ್ತದೆ. 20 ದಾಟಿದರೆ ಬೇಡ ಅಂದುಬಿಡ್ತಾರೆ, ಅಂಥ ಕಾಲ ಇದು. ಅವೆಲ್ಲ ತಲೆಗೆ ಹೋಗಿಲ್ಲ ಅಂದುಬಿಡ್ತಾರೆ. ವಿದ್ಯಾಶೀಲ ಏನಾತ ಅಂತ ಕೇಳಿದರೆ, ವಿದ್ಯಾಶೀಲೋ ಯುಧಿಷ್ಠಿರ. ವಿದ್ಯೆ ಬಗ್ಗೆ ಭಾರಿ ಆಸಕ್ತಿ. ಅದು ಕೆಲವರು ಇರ್ತಾರೆ, ಏನೇ ಕಂಡು ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಕೆಲವರು ನಮಗೆ ಹಾಕ್ಬಿಡಿ ಅವೆಲ್ಲ ಹೇಳೋಕ್ಕೆ ಹೋದ್ರು ಬೇಡ ಅಂದುಬಿಡ್ತಾರೆ. ಹೇಳೋದಕ್ಕೆ ಹೋದ್ರು ಕೂಡ ನೋಡಿ ದಯವಿಟ್ಟು ಬಿಟ್ಬಿಡಿ ನಮ್ಗೆ ಆಗಲ್ಲ ಅಂತಾರೆ. ಕೆಲವರು ಬಿಡೋದು ಏನಾರು ಹೇಳಿ ಸ್ವಲ್ಪ ನೀವು ತಿಳಿಯೋದಿಲ್ಲ, ಸ್ವಲ್ಪ ಟ್ರೈ ಮಾಡ್ತೀರಿ ಹೇಳಿ ಅಂತಾರೆ. ಅದು ತುಂಬ ಒಳ್ಳೆಯ ಇದದ, ಎಲ್ರಿಗೂ ಬರೋದಿಲ್ಲ ಗುಣ. ವಿದ್ಯೆ ಯಾವುದೇ ಇದ್ರೂ ಕೂಡ ಏನು ಮಾಡಿ, ಯಾರೋ ಏನೋ ಮಾಡ್ತಿರ್ತಾನೆ, ನೋಡ್ತಾನೆ, ಸುಮ್ಮನೆ ಕೂತಾನೆ, ನಾನು ಕಲಿಯೋಕ್ಕೆ ಟ್ರೈ ಮಾಡ್ತಾನೆ, ತಿಳಿತಾ ಏನೋ ಒಂದು ತಿಳ್ಕೊಳ್ಳೋಣ ಅಂದರೆ ಅದೆಲ್ಲ ಅವನ ವಿದ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅವನ ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಏನೇ ಕೂಡ ನಮಗೇನು ಗೊತ್ತಾ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಪ್ರಯತ್ನ ಆಗದೆ ಹೋದರೆ ವಿಚಾರ ಬೇರೆ, ಪ್ರಯತ್ನನೇ ಪಡೋದಿಲ್ಲ. ಕೆಲವು ಆ ಫೀಲ್ಡ್ ಕಣ್ಣೆತ್ತಿ ಕೂಡ ನೋಡೋದಿಲ್ಲ, ಮಾಡಬಾರ್ದು ಹಾಗೆಲ್ಲ. ಅದಕ್ಕಾಗಿ ವಿದ್ಯಾಶೀಲ ಅನ್ನೋ ಪದ ಉಪಯೋಗಿಸ್ತಾರೆ. ಈ ಪದ ಇನ್ನೊಬ್ರಿಗೆ ಉಪಯೋಗಿಸ್ತಾರೆ, ನೆನಪಿದೆಯಾ? ಇನ್ನೊಬ್ಬರಿಗೆ ಮಾತು ಹೇಳಿದರು, ಮರ್ತೋಗಿದೆ. ವಿವರಣೆ ಹೇಳಿದರು ವಿದ್ಯಾಶೀಲ ಅಂತ. ಅದಕ್ಕೆ ವಿತರ ಶಬ್ದಕ್ಕೆ ಅರ್ಥನೇ ಅದು. ವಿದ್ಯಾರಥೇರ್ ವಿತರೋ ನಾಮ ಚಾಹು, ವಿದ್ಯಾರಥೇ ವಿದುರೋ ನಾಮ ಚಾಹು. ವಿದ್ಯೆಯಲ್ಲಿ ಆಸಕ್ತನಾಗಿದ್ದರೆ ವಿದುರ ಅಂತ ಹೆಸರು ಬಂತು ಅಂತೇಳಿ ಅಮರಕೋಶದಲ್ಲೂ ಅರ್ಥ ಇದೆ ಅದಕ್ಕೆ, ಹಾಗೆ ಅರ್ಥನೇ ಇದೆ. ಅಲ್ಲಿ ವಿದುರನಿಗೆ ಹೇಳಿದ್ರು, ಇಲ್ಲಿ ಧರ್ಮಾದಿರಿ ಹೇಳ್ತಾರೆ. ಆ್ಯಕ್ಚುಲಿ ಏನದು, ಇಬ್ಬರು ಒಂದೇ ಆದ್ದರಿಂದ ಆ ರೂಪಕ್ಕಾಗಿ ಈ ರೂಪಕ್ಕೂ ಹಾಗೆ ಇದೆ ಅಂತ ಅರ್ಥ. ತುಂಬ ಇಂಪಾರ್ಟೆಂಟ್ ಅದು. ಯಾರಿಗೆ ಇರುಕೂಡ್ದಲ್ಲ, ಎಲಿಜಿಬಿಲಿಟಿ ಇಲ್ಲ. ಆದ್ದರಿಂದ ಹೇಳು ಅಂತ ಹೇಳ್ತಾನೆ, ಹೇಳಿದ್ರೆ ತಿಳಿಯೋದಿಲ್ಲ, ಅರ್ಹತೆ ಇಲ್ಲ. ಅಕಸ್ಮಾತ್ ಅಲ್ಲಿಗೂ ತಿಳಿಸ್ಕೊಟ್ಬಿಟ್ರೆ ಯೋಗ್ಯತೆ ಮೀರಿದ ಪುಣ್ಯ ಬಿಡತ್ತೆ. ಮತ್ತೆ ಅದು ಪುಣ್ಯ ಆಗಿದ್ರೆ ಡೇಂಜರಸ್. ಮತ್ತೆ ಇವತ್ತು ಶುಗರ್ ಇದ್ದವರಿಗೆ ಬರೀ ಸ್ವೀಟ್ ಹಾಕ್ದಾಗುತ್ತೆ, ಭಾರಿ ಅಪಾಯಕರ. ಅರ್ಹತೆ ಇಲ್ಲದಿಂದ ಯಾರು ಪಡೀತಾರೋ ಅವ್ರಿಗೇನಾಗ ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವ ರಸವಿಜ. ಅವಾಗ ಆಗದಿದ್ದನ್ನು ಮಾಡೋಕ್ಕೆ ಹೋಗಬಾರ್ದು. ಜನರಲ್ಲಾಗಿ ತಿಳ್ಕೊಳ್ಳೋದು ಬೇರೆ, ವಿಷಯ ಜನರಲ್ಲಾಗಿ ಯಾವುದನ್ನು ತಿಳ್ಕೊಂಡ್ರೂ ತಪ್ಪಲ್ಲ. ಸ್ಪೆಷಲ್ ತಿಳ್ಕೊಬೇಕಾದ್ರೆ ಮಾತ್ರ ಸ್ಪೆಷಲ್ ಅರ್ಹತೆಯೇ ಬೇಕಾದ್ರೆ. ಯಾವುದೇ ಮೆಡಿಕಲ್ ಪುಸ್ತಕ ಅಂಗಡಿಯಲ್ಲಿ ಸಿಗುತ್ತೆ, ಯಾರು ಬೇಕಾದ್ರೂ ಓದ್ಬೋದು, ಬೇರೆ ಇಲ್ಲ, ಗೊತ್ತಾಯ್ತು. ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಬಾರ್ದು, ಅದು ಇಂಪಾರ್ಟೆಂಟ್. ತಾನು ಕೂಡ ತೊಗೋಬಾರ್ದು, ಇನ್ನೊಬ್ಬರಿಗೂ ಕೊಡಬಾರ್ದು. ಜನರಲ್ ನಾಲೆಡ್ಜ್ ಅಷ್ಟೇ. ಅದರಿಂದ ಏನು ಅನುಕೂಲ ಗೊತ್ತಾ,
ಯಾರು ಕಾಂಟ್ಯಾಕ್ಟ್ ಮಾಡೋದು, ಹೇಗೆ ಮಾಡಬೇಕು, ರೋಗ ಲಕ್ಷಣ ಸ್ವಲ್ಪ ಗೊತ್ತಾಗುತ್ತೆ, ಅದಿರ್ಬೋದಾ, ಅಷ್ಟಕ್ಕೆ ಉಪಯೋಗ ಆಗುತ್ತೆ ಹೊರತು ಟ್ರೀಟ್ಮೆಂಟ್ಗೆಲ್ಲ ಅಲ್ಲ ಅದು. ಅರ್ಥ ಆದಷ್ಟು ಓದು ತಿಳ್ಕೊಳ್ಳೋಕೆ ತಪ್ಪಲ್ಲ, ಆದರೆ ಹೆಚ್ಚಿನ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೋದು ಇನ್ನೂ ಡೇಂಜರ್. ಅರ್ಥ ಆಗಿಲ್ಲ, ಅರ್ಥ ಆಗಿ ತಿಳ್ಕೊಬಿಟ್ರೆ ಭಾರಿ ಕಷ್ಟ. ಸಮಸ್ತ ಲಕ್ಷಣಾಭಿಜ್ಞಾ ಕೃಷ್ಣ ಸತ್ಯ ವೃಕೋದರ. ಯಾತು ಗೊತ್ತಾ, ಮೂಲ ರೂಪ ಹೇಳಲಿಲ್ಲ. ಕೃಷ್ಣ ಅಂದರು, ಸತ್ಯ ಅಂದರು, ವೃಕೋದರ ಅಂದರು, ಕೃಷ್ಣ ಅಂದರು. ಹೀಗೆ ಹೇಳ್ಬೋದಾಯ್ತು, ಹರಿ, ಲಕ್ಷ್ಮಿ, ವಾಯು, ಒಂದು ಭಾರತಿ ಅಂದರೆ ಮುಗಿದು ಹೋಗ್ತೈತೆ. ಯಾಕೆ ಹೇಳಲಿಲ್ಲ? ಮೂಲ ರೂಪ ವ್ಯತ್ಯಾಸ ಇಲ್ಲ, ಇತ್ತಮೇವ ನಿಹಿತಂ, ಇದು ಸ್ವಾರಸ್ಯ ಇದೆ. ಆದ್ದರಿಂದ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತು. CM ಎಲ್ಲ ಇರ್ತಾರೆ, ಅಲ್ಲೇ ಆರ್ಡ್ರ್ ಮಾಡ್ಬೋದು ಆತ. ಉಳಿಸೋರಾಗ ಸೊಬ್ರಿಷ್ಟ ಮನೇಲಿ ರಿಜಿಸ್ಟರ್ ಮಾಡೋಕ್ಕೆ ಬರೋಲ್ಲ, ಏನು ಮಾಡಬೇಕತ್ತ? ಆಫೀಸ್ಗೆ ಹೋಗಬೇಕು, ಅಲ್ಲೇ ಮಾಡಬೇಕು, ಸೇರಿ ಕೂತ್ಕೊಂಡೇ ಮಾಡೋದು. ಲೀವ್ ಹಾಕಿದ ಮಾಡೋಂಗಿಲ್ಲ, ಮತ್ತೆ ಲೀವ್ ಹಾಕಿರ್ತಾನೆ, ಮನೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬರೋಲ್ಲ. ಅರ್ಥ ಆಯ್ತಾ? ಈಗ ಅವ್ನು ಡ್ಯೂಟಿನೇ ಇರಬೇಕು. ಅವನು ಈ ನಿರ್ಬಂಧ ಯಾರಿಗಿಲ್ಲ? ಇಬ್ಬರಿಗಿಲ್ಲ, CMಗಿಲ್ಲ, ಇವರಿಗಿಲ್ಲ. ಉಳಿದವ್ರಿಗೆಲ್ಲ ಸ್ವಲ್ಪ ಇದಿದೆ, ಅವ್ರಿಗೆ ಅಕ್ಸೆಪ್ಟೆನ್ಸ್ ಬೇಕು. ಇವ್ರು ಕನ್ಸಲ್ಟ್ ಎಲ್ಲ ಮಾಡೋಕ್ಕೆ ಬರೋಲ್ಲ. ಸ್ವಾರಸ್ಯ 24 hours ಏನಾಯ್ತಾ ವರ್ಕಿಂಗ್. ಆಸ್ಪತ್ರೆಯಲ್ಲಿ ಇದ್ದು ಸೈನ್ ಮಾಡ್ಬೋದು, ಗೊತ್ತಾಯ್ತಾ? ಆಸ್ಪತ್ರೆಯಲ್ಲಿ ಇದ್ದು ಯಾವುದೋ ಆರ್ಡ್ರ್ ಪಾಸ್ ಮಾಡ್ಬೋದು. ಇಲ್ಲೇನು ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಇವ್ರು ಮೂರು ಸರ್ವೋತ್ತಮ ಭಗವಂತ, ಅವ್ರಿಗೆ ಕಾರಣ ಇಲ್ಲ. ಅತ್ಯಂತ ಮಹಾಲಕ್ಷ್ಮಿ, ಅವರಿಗೇನೂ ಬ್ಯಾನ್ ಇಲ್ಲ. ಇವರಿಬ್ಬರು ಕೃಷ್ಣ ಸಂಪೂರ್ಣ ಪೂರ್ಣಪ್ರಜ್ಞರು, ಅವರಿಗೂ ದೋಷ ಇಲ್ಲ. ಉಳಿದವ್ರಿಗೆ ಮಾತ್ರ ಏನು ಮಾಡಬೇಕು? ಅವರು ತಮ್ಮ ಫೀಲ್ಡಲ್ಲಿ ಆ ಕಾಲಕ್ಕೆ ಮಾತ್ರ, ಬೇರೆ ಕಾಲದಲ್ಲಿ ಮಾಡೋಂಗಿಲ್ಲ ಅವರು. ಅದಕ್ಕಾಗಿಯೇ ಅವತಾರ ರೂಪಗಳು ಮೆನ್ಷನ್ ಮಾಡಿದ್ರು. ಏನೋ ಎಷ್ಟು ಇನ್ಫೈನೈಟ್ ಇದ್ದಾರೆ. ಈಗ ರೆಡಿ 100 ಇದ್ದಾರೆ. ಯಾಕೆ ವೇಕೆನ್ಸಿ ಇದೆ ಅಂತ ನೋಡ್ತಾರೆ. ಭಾಳ ಕಷ್ಟ. ಅದು ರುಚಿಗಳು ಈಗಾಗಲೇ ಇದ್ದಾರೆ. ನೆಕ್ಸ್ಟು ಎಲ್ಲ ಫುಲ್ ಅವರೆಲ್ಲ ಭಾರಿ ದೊಡ್ಡ ಸಾಧನೆ ಮಾಡೋರು ಅವರು, ಗೊತ್ತಾಯ್ತು? 100 ಯಾವಾಗಲೂ 100 ಇದ್ದೇ ಇರ್ತಾರೆ. ಮತ್ತು ಇನ್ನು ಇಮಿಡಿಯೇಟ್ ಫಿಲಪ್ ಆಗಿಬಿಡ್ತಾರೆ ಇಮಿಡಿಯೇಟಾಗಿ. 32 ಅವರಿಗೆಲ್ಲ 32. ಇನ್ನು ಉಳಿದವರು ಯಾರೂ ಆಗಿಲ್ಲ. ಅವರು ದೇಹದಲ್ಲಿ ಸ್ವರೂಪ ದೇಹದಲ್ಲಿ ಹಾಗಿದ್ದಾರೆ. ಸ್ವರೂಪದಲ್ಲಿ ಇರೋದೇ ಹೊರಗಿನ ದೇಹಕ್ಕೆ ಅಪ್ಲೈ ಆಗುತ್ತೆ. ಹೇಗೆಂದರೆ ಅವ್ರ ಬಾಡಿ ಸೈಜ್ ಮೇಲೆ ತಾನೇ ಶರ್ಟ್ ಹೊಲಿಯೋದು. ಶರ್ಟ್ಗಳು ಹೊಲಿಯೋದು ಹೇಗೆ ಹೊಲಿತಾರೆ? ಬಾಡಿ ಸೈಜ್ ತಂತೆ ಇರುತ್ತೆ, ಅಷ್ಟೇ ಹೊರತು ರಫ್ಲಿ ಅದು ಮ್ಯಾಚ್ ಆಗುತ್ತೆ ಅದಕ್ಕೆ. ಆದ್ದರಿಂದ ಅವತಾರ ರೂಪದಲ್ಲೂ ಕೂಡ ಸಾಮಾನ್ಯವಾಗಿ ಆಗಿರ್ತಾರೆ. ಆದರೆ ಅವರು ಪರ್ಫೆಕ್ಟ್. ಅವರು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟೇ. ಲಕ್ಷ್ಮೀನಾರಾಯಣ ಯೋಚನೆ ಕೂಡ ಮಾಡಾಗಿಲ್ಲ. ಇವ್ರದ್ದು ಆ ರೀತಿ. ಉಳಿದವ್ರದಲ್ಲಿ ಏನಾಗುತ್ತೆ? ಕ್ಲಾರಿಟಿ ಡೆಮಿನಿಷ್ ಆಗ್ತಾ ಹೋಗುತ್ತೆ. ಕೆಲವು ಕಾರಣದಿಂದ ಫೇಡ್ ಆಗಿಬಿಡ್ಬೋದು, ಕೆಲವು ಲಕ್ಷಣ ಮುಚ್ಚೋಗ್ಬಿಡೋದು ಕೆಲವು ಕಾರಣದಿಂದ, ಪ್ರಾರಬ್ಧಾದಿಗಳಿಂದ. ಅಂದರೆ ಹೌದು. ಮತ್ತು ಲಿಸ್ಟ್ ಇದೆ, ಫುಲ್ ಲಿಸ್ಟಾಗಿ ಹೊರಬಿಡ್ತಾರೆ, ಓದಿಬಿಡಿ, ಎಲ್ಲ ಸಿಗುತ್ತೆ. ಪಾಹಿ ಕಲ್ಕಿ ಸುತೇಜ, ಲಾಸ್ಟ್ ಕಲ್ಕಿ, ಸುತೇಜ ದಾಸ ಹೀಗೆಲ್ಲ ಮಾಡ್ತಾ ಬರ್ತಾರೆ. ಮುಂದೆ ಹೋಗಿ. ಹಾಂ, ಈಕ್ವಲ್ ಒಬ್ರು ಹೇಳಿದ್ರೆ ನಾವು ಸೇರ್ಕೊಂಡ್ಬಿಡ್ತಾರೆ, ಬಂದುಬಿಡ್ತಾರೆ ಆಟೋಮೆಟಿಕ್ಕಾಗಿ. ಯಾರಿಲ್ಲ? ಸರಸ್ವತಿ ಭಾರತಿ ಇಬ್ಬರು ಈಕ್ವಲ್. ಹೆಸರು ಅವ್ರದ್ದು ಒಂದೇ ಹೆಸರು. ಇವತ್ತು ಬ್ರಹ್ಮದೇವರ ಹೆಸರನ್ನು ವಾಯುದೇವರಿದ್ರು ಕರಿಬೋದು, ಬ್ರಹ್ಮದೇವರಿಗೂ ಹೇಳ್ಬೋದು. ಗೊತ್ತಾಯ್ತಾ? ಏಕೋ ಬ್ರಹ್ಮಾಚ ವಾಯುಶ್ಚ. ಅವ್ರ ಹೆಸರುಗಳು ಕಾಮನ್, ಅವರಿಗೆ ಇದು ಕಾಮನ್, ಎಲ್ಲ ಕಾಮನ್. ಶಕ್ತಿನೂ ಅಷ್ಟೇ ಸಮರ್ಥವಾಗಿದ್ದಾರೆ. ಮೂರೇ ಜನ. ಮಹಾಲಕ್ಷ್ಮಿ ಒಬ್ಬರು, ಆಮೇಲೆ ಇಬ್ಬರು ಬ್ರಹ್ಮವಾಯುಗಳು. ಸೆಕೆಂಡ್ ಕ್ಲಾಸ್ ಅದು. ಥರ್ಡ್ ಇವರು 3 ಜನ. ಒಂದು ಗುಂಪು ಯೂನಿಟ್ ಅದು. ಅಲ್ಲಿ ಇನ್ನೂ ತೊಗೊಂಡ್ರೆ ಪುರುಷ ರುಜುಗಳು ಅಂತ ಅರ್ಥ ಅದಕ್ಕೆ. ನೆಕ್ಸ್ಟು ಸ್ತ್ರೀ ರುಜುಗಳು ಅಂತ ಅರ್ಥ. ಲಕ್ಷ್ಮೀದೇವಿ ಒಬ್ಬರೇನೆ, ಅವರು ಇನ್ಫೈನೈಟ್ ಇದ್ದಾರೆ, ಅದಕ್ಕೂ ಅವರು ಇನ್ಫೈನೈಟ್ ಇದ್ದಾರೆ. ಆಯಿತಾ? ಆದ್ದರಿಂದ ಸಮಸ್ಯೆ ಇಲ್ಲ. ದೇವ್ರ ಹೆಸರು ಬರಲಿಲ್ಲ. ಯಾಕೆ? ದೇವ್ರ ವಿಷಯದಲ್ಲಿ ಶುದ್ಧರು ಅಂತ ಹೇಳಿದಾಗ ದೇವ್ರು ಯಾಕೆ ಸೇರ್ತಾನೆ ಅದರಲ್ಲಿ? ದೇವ್ರು ತಾನು ಬಿಟ್ಟು ಅಂತ ಸ್ಟೂಡೆಂಟ್ಸ್ ಲಿಸ್ಟಲ್ಲಿ ಸ್ಟಾಫ್ ಹೆಸರು ಯಾಕೆ ಬರುತ್ತೆ? ಪ್ರೊಫೆಸರ್ಸ್ ಹೆಸರು ಬರೋಲ್ಲ. ಆ ರೀತಿ ಬಂತು. ಕೃಷ್ಣಾಚ ಪಂಚಮೋ ನಾಸ್ತಿ ವಿದ್ಯಾ ಶುದ್ಧೇಯ ಮಂಜಸ. ಅದಕ್ಕೇನೆ ಸಾಮುದ್ರಿಕ ಶಾಸ್ತ್ರ ಹೆಚ್ಚು ಲೋಕದಲ್ಲಿ ಪ್ರಸಾರ ಇಲ್ಲ ಅಂತಿಲ್ಲ, ಇದೆ. ಅದು ಹೆಚ್ಚು ಸೂಕ್ಷ್ಮ ಪ್ರಸಾರಕ್ಕೆ ಬರಲಿಲ್ಲ. ಅದು ಇವತ್ತಿಗೂ ತುಂಬ ಜನ ಸಾಮುದ್ರಿಕ ಹೇಳೋದು ಭಾಳ ಕಡಿಮೆ ಇರೋದು. ಗೊತ್ತಾಯ್ತಾ? ನೋಡಿದ ತಕ್ಷಣ ಇನ್ನೇನು ಇದು ಕೂಡ ಬೇಡ, ಬರೀ ಹಂಗೈ ನೋಡೋದು. ಅದಕ್ಕೂ ಪಾಮಿಸ್ಟಿಗೆ ಗೊತ್ತಿದೆ ಹೊರತು ಎಂಟೈರ್ ಬಾಡಿನ ಶಿಲ್ಪಶಾಸ್ತ್ರ ಕೆತ್ತೋ ಮಟ್ಟಿಗೆ ಗೊತ್ತಿರುತ್ತೆ ಅವ್ರಿಗೆ, ಅಷ್ಟೇ ಅವ್ರಿಗೆ ಗೊತ್ತಿರ್ತದೆ. ಬಟ್ ಅದು ಪರ್ಫೆಕ್ಷನ್ ತಿರ್ಬೇಕು ಅಂತ ಏನಿಲ್ಲ. ಕೆಲವರು ಹೊರತರು ಚೆಂದ ಕಟ್ಟರೆ ಸಾಕಷ್ಟು, ನೋಡೋಕ್ಕೆ ಚೆನ್ನಾಗಿ ಕಂಡುಬಿಟ್ರೆ ಮಾಡಿದ್ರೆ ತಪ್ಪದು. ನೋಡೋಕ್ಕೆ ಚೆನ್ನಾಗಿ ಕಾಣೋದು ಇಂಪಾರ್ಟೆಂಟ್ ಅಲ್ಲ. ಲಕ್ಷ ಇದ್ದರೆ ಚೆನ್ನಾಗಿ ಕಂಡೇ ಕಾಣ್ತಾರೆ. ಗೊತ್ತಾಯ್ತಾ?
ಇದು ಮೇಕಪ್ ಸೌಂದರ್ಯ ಇದ್ದಾಗತ್ತೆ. ನೋಡೋಕೆ ಬರೀ ಚೆನ್ನಾಗಿ ಕಂಡ್ರೆ ಜಸ್ಸಿವ್ ಅಲ್ಲ ಅದು. ಪ್ರಸಂಗಾತ್ ಪ್ರಾಪ್ತುಮಿಚ್ಛೇತ್ತಾಂ ವಿದ್ಯಾಶೀಲೋ ಯುಧಿಷ್ಠಿರ ಇತಿ ಲೋಭಾತ್ತು ಪಾಂಚಾಲಿ ವಾಸುದೇವಂ ನ್ಯವಾರಯತ್. ಈ ಲೋಭ ಅಂದ್ರೇನು? ಆ ವಿದ್ಯೆ ಇನ್ನೊಬ್ಬರ ಕೈಲಿ ಸಿಗಬಾರದು ಅನ್ನೋ ನಿಯಮದ ಆ ಲೋಭ. ಪಾಂಚಾಲಿ ಲೋಭ ಅಂಬೋದು ಗುಣನೂ ಹೌದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ 6 ಕೆಟ್ಟ ಭಾಗೋ ಒಳ್ಳೆಯವೂ ಇದೆ. ಸತ್ಕಾಮ, ಸತ್ಕ್ರೋಧ, ಗೊತ್ತಾಯ್ತಾ? ಸನ್ಮಾತ್ಸರ್ಯ, ಗೊತ್ತಾಯ್ತಾ? ಸನ್ಮಾತ್ಸರ್ಯಂ ಬದ್ದು ಬೂಚೆ ಜನಾನಾಂ ಅಂತ ಬರುತ್ತೆ. ಸನ್ಮಾತ್ಸರ್ಯ ಅಂತಿದೆ. ಸನ್ಮಾತ್ಸರ್ಯ ಅಂದ್ರೇನು? ಯಾವನು ಕ್ಲಬ್ಗೆ ಹೋಗೋನಿದ್ದಾನೆ 4 ಕೇಳ್ತಾನೆ, ಸಂಧ್ಯಾವಂದನೆ ಮಾಡೋನು 5ಕ್ಕೆ ಎದ್ರ ಗತಿ ಏನಪ್ಪ ಅಂತ ಹೇಳ್ತಾರೆ. ಅದು ಸನ್ಮಾತ್ಸರ್ಯ. ಕೆಟ್ಟ ಮಾತ್ಸರ್ಯ, ಅವನು ಬಂದೆ ನಾನು ಹೆಚ್ಚು ಮಾಡಬೇಕು, ಅದು ದೋಷ ಅಲ್ಲ. ಅವನಿಗೆ ಸಿಗಬಾರ್ದು, ನನಗೆ ಸಿಗಬೇಕು, ಅವನ್ನ ಹಾಳು ಮಾಡಿ, ಅವೆಲ್ಲ ಡಿಸ್ಟ್ರಕ್ಟಿವ್ ಅಪ್ರೋಚ್ ಇರೋದಿಲ್ಲ. ಒಳ್ಳೆ ಮಾತ್ಸರ್ಯ ಅಂತ ಕರೀತಾರೆ. ಅದು ಒಳ್ಳೆಯದು. 6 ಗುಣ ಏನಿವೆ ಈಗ ಇದರಲ್ಲಿ ವಜ್ರಾಸನ ಸ್ತೋತ್ರ ಮಾಡಬೇಕಾದ್ರೆ ಅಕ್ರೂರನ ಬಾಯಲ್ಲಿ ಹಿಡಿಸ್ತಾರೆ ಕುಡಿಸಿದಲ್ಲಿ. ಅಕ್ರೂರ ಹೋಗಪ್ಪ, ಬಂತು ಮಧುರೆ ಬಂತು, ವಾಪಸ್ ಹೋಗು ಅಂತ ಹೇಳಿದರೆ ಕೃಷ್ಣ ಹೋಗ್ತೇನೆ, ನನಗೆ ಇಷ್ಟು ಅನುಗ್ರಹ ಮಾಡು ಅಂತ ಕೇಳ್ತಾರೆ. ಕಾಮಹ ತೇ ಅಂಗ್ರಿ ಯುಗಾರ್ಚನೆ, ನಿನ್ನ ಪಾದಕವನ್ನು ಪೂಜೆ ಮಾಡೋ ಸದಾ ಕಾಲ ಅಪೇಕ್ಷೆ ಇರಲಿ ನನಗೆ. ಎಲ್ಲ ರೀತಿಯಲ್ಲಿ 6 ನಮಗಿರಲಿ ಅಂತ ಕೇಳ್ತಾರೆ. ಯಾವುದು ಇರಬಾರ್ದೋ ಅದನ್ನು ಇರಲಿ ಅಂತ ಕೇಳ್ತಾರೆ. ಅದಕ್ಕೆ ಡಿವೈಡೆಡ್ ಶುರುವಾಯ್ತು. ಫ್ಯೂಚರ್ ಕಾಮ ಶ್ರೇಷ್ಠ ಅಂದರು. ಯಾವ ಕಾಮ ಅದು? ಸತ್ಕಾಮ. ಆಗ ನಮಗೆ ಅರ್ಥ ಆಗುತ್ತೆ. ಸತ್ಕ್ರೋಧ ಶ್ರೇಷ್ಠ, ಅದು ಸತ್ಕ್ರೋಧ ಶ್ರೇಷ್ಠ. ಆಮೇಲೆ ಸಲ್ಲೋಭ ಶ್ರೇಷ್ಠ. ಆಮೇಲೆ ಮದ ಶ್ರೇಷ್ಠ, ಸನ್ಮದ. ಆಚಾರ್ಯ ಪೌರೋಸ್ವ, ಗುರುಗಳ ಆಚಾರ್ಯರು ಗೊತ್ತಾ? ಅದೇನದು? ಒಳ್ಳೆಯ ಮದ. ಅದು ಅಂಥ ಮದ ಇರಬೇಕು. ನಮ್ಮ ದೇವರು ನಾರಾಯಣ ಗೊತ್ತಾ ಅಂತ ಹೇಳ್ತಾರೆ, ಭಾರಿ ದೊಡ್ಡದು. ಆಮೇಲೆ ಕಾಮ, ಕ್ರೋಧ, ಲೋಭ, ಮೋಹ ಬೇರೆ. ಮೋಹ ಯಾವುದ್ರ ಮೇಲೆ ಮೋಹ? ಯಾವಾಗಲೂ ಶಾಸ್ತ್ರ ಓದು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಏನೇ ಬರಲಿ, ಏನೇ ನೋಡಿದ್ರು ಸಿನಿಮಾ ನೋಡಬೇಕು, ಅದು ಆ ಮೋಹ ಬೇರೆ. ಏನೇ ನೋಡಿದರೂ ಯಾಗಲ್ಲಿ ಲಿಂಕಿರು ಮಲಿಕೊಂಡಾರೇ ಕೇಳಬೇಕು, ಮನೆಗೆ ಪರವಾಹ ತರದಿ ಕೇಳೋರು, ಅಷ್ಟರ ಮಟ್ಟಿಗೆ ಮೋಹ ಇದೆ. ಅಪ್ಪ ಏನು ಮೋಹ ಇಟ್ಕೋಬೇಕು, ಶಾಸ್ತ್ರ ಬಿಟ್ಟಿರಲಿಕ್ಕಾಗಲ್ಲ. ಎಲ್ಲ ಗುಣಗಳವೆಲ್ಲ ಕೂಡ. ಅದು ದುರ್ಮೋಹ ಬೇರೆ, ಸನ್ಮೋಹ ಬೇರೆ. ಎಲ್ಲೆಲ್ಲಿ ಧರ್ಮರಾಜ ನನ್ನ ತಮ್ಮ ಅರ್ಜುನ ಅಂತ ಹೇಳ್ತಾನೆ, ಅದು ಸನ್ಮೋಹ. ಅದು ಇಲ್ಲ ಸಂತೋಷಪಟ್ಟ. ಭ್ರಾತೃ ಸ್ನೇಹ ಅಂತಂದರು. ದುರ್ಯೋಧನ ದುಶ್ಯಾಸ್ತ್ರ ಮೇಲೆ ಸ್ನೇಹ ಇದೆ, ಕೆಟ್ಟದ್ದು ಅದು ಇರಬಾರ್ದು. ದುಷ್ಟರ ಮೇಲೆ ಸ್ನೇಹ, ಅದು ಯೋಗ್ಯರ ಮೇಲಿದ್ದರೆ ಏನೂ ತಪ್ಪಲ್ಲ. ನಮ್ಮ ಹುಡುಗ ಗುಣಗಳಿಂದ ಸಂತೋಷಪಟ್ಟರೆ ಅದು ಪ್ಲಸ್ ಪಾಯಿಂಟ್ ಅವ್ರದ್ದು, ಮೈನಸ್ ಪಾಯಿಂಟ್ ಅಲ್ಲ. ತಮ್ಮ ಹುಡುಗ ಅನ್ನೋ ಕಾರಣಕ್ಕಷ್ಟೇ ಮಾಡಿದರೆ ತಪ್ಪದು. ಗುಣವಂತ ಅನ್ನೋ ಕಾರಣಕ್ಕೆ ಲೈಕ್ ಮಾಡಿ ನಮ್ಮ ಹುಡುಗ ಅನ್ನೋದು ಹೆಮ್ಮೆ. ಆದರೆ ತಮ್ಮ ಹುಡುಗ ಒಂದೇ ಕಾರಣ ಏನಾಗಬಾರ್ದು, ಅವ್ರು ತಪ್ಪು ಮಾಡಿದ್ರು ನಮ್ಮ ಹುಡುಗ ಅದು ಕೂಡ ಅವ್ನು ತಪ್ಪು ಮಾಡೋದೇ ಇಲ್ಲ. ಕೊನೆವರೆಗೂ ಆಗ್ತಿರೋದ ನಡೀತಾನೆ. ಈಗ ಏನು ಮಾಡಿದ್ರು ಕೂಡ ಷಡ್ಯಂತ್ರ ಅಂತ ಕೂತ್ಬಿಡ್ತಾರೆ. ತಾವೇ ಮಾಡಿ ಷಡ್ಯಂತ್ರ ತಾವೇ ಮಾಡಿಕೊಟ್ರು. ಇತಿ ಲೋಭಾತ್ತು ಪಾಂಚಾಲಿ ವಾಸುದೇವಂ ನ್ಯವಾರಯತೆ. ಅದಕ್ಕೇ ಹಾಗೆ ಮಾಡಿದ್ದು. ನಮಗೆ ಇದು ಕೃಷ್ಣಗೆ ಇವೆಲ್ಲ ಗೊತ್ತಿಲ್ಲ. ಹಾಗಿದ್ರೆ ದ್ರೌಪದಿ ಹೇಳಿನೋ ಗೊತ್ತಾಯ್ತಾ? ಕೃಷ್ಣ ಸರ್ವಜ್ಞಾನ ಅಲ್ಲ ಅದಕ್ಕೆ ಅಲ್ಲ. ದ್ರೌಪದಿ ಗೊತ್ತು ಅಂತ ಹೇಳೋಕ್ಕೋದ್ರೆ ಕೃಷ್ಣ ಹಾಗೆ ಮಾಡ್ದ. ದ್ರೌಪದಿಗೆ ಅದು ಗೊತ್ತಿದೆ, ಗೊತ್ತಾಯ್ತಾ? ಅವ್ರ ಕರ್ತವ್ಯ ದೇವರು ಅಪಾಯಿಂಟ್ ಮಾಡಿಬಿಟ್ಟಿದ್ದಾನೆ, ಇವ್ರ ಕೆಲಸ ಇವ್ರು ಮಾಡಬೇಕು ಅಂತೇಳಿ. ಯೋಗ್ಯರಿಗೆ ಅವ್ರಿಗೆ ಯೋಗ್ಯವಾದ ವಿದ್ಯೆ ಸಿಗಲೇಬೇಕು. ಅಯೋಗ್ಯರಿಗೆ ಸಿಗಬಾರದು ಎಂಬುದು ಕೂಡ ದೇವತೆಗಳ ಅದು ಅವ್ರ ಡ್ಯೂಟಿ. ಅದು ಅರ್ಥ ಆಯ್ತಾ? ಅದಕ್ಕೆ ದೇವತೆಗಳು ಮಧ್ವದಲ್ಲೇ ಬಂತೀಗ. ವಿಜ್ಞಾನ ಭಾನುವತಿ ಕಾಲಬಲೇನ ನೀನೇ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂದೇ ದೇವಾ ಚತುರ್ಮುಖ ಮುಖಾ ಶರಣಂ ಪ್ರಜಗ್ಮುಹು. ದೇವ್ರ ಹತ್ರ ಕೇಳ್ಕೊಂಡು ಅವ್ರು ಯಾಕೆ ಹೋಗ್ಬೇಕಾಗಿತ್ತು? ಕೆಟ್ಟಿರೋದು ಇಲ್ಲಿ ಅವ್ರು ಯಾಕೆ ಹೋಗಬೇಕು ಅಂದರೆ ಅವ್ರ ಕಸ್ಟೋಡಿಯನ್ಸ್, ಅವ್ರ ಜವಾಬ್ದಾರಿ. ಅದು ಏನು ಮಾಡಬೇಕು? ಅವರು ರಿಪೋರ್ಟ್ ಮಾಡಬೇಕಾದ್ರೆ ಹೋಗಿಬಿಟ್ಟು ರಿಪೋರ್ಟ್ ಮಾಡ್ಕೊಂಡು ಹೇಳಬೇಕಾದ್ರೆ. ಈ ಕ್ಲಾಸಲ್ಲಿ ಚಾಕ್ ಪೀಸ್ ಎಲ್ಲ ಬೇಸ್ಟಿಗೆ ಕ್ಲಾಸ್ ಹೋಗ್ಬಿಟ್ಬಿಟ್ಟು ಚಾಕ್ ಕೇಳ್ತಾರೆ, ಕೇಳಬೇಕು ನೀನು ಅದನ್ನು. ಹಾಗೆಲ್ಲ ಇನ್ನೊಬ್ರು ಕೇಳಲ್ಲ ಅನ್ನಬಾರ್ದು. ಏನದು ಕೇಳೋದು ಡ್ಯೂಟಿ. ಆಗ ಬೇರೆ ಕೇಳ್ತಾ ಇಲ್ಲ. ಏನೋ ಯಾಕೆ ಕೇಳ್ತೀಯ ಅಂತ ಅನ್ನೋಗಿಲ್ಲ. ಅವರು ತಷ್ಟ ತರಿಸ್ಕೊಡ್ಬೇಕೆ ಹೊರತು ಏನೋ ಕೇಳೋಗಿಲ್ಲ. ಮನೆಗೆ ಚಾಕ್ ಪೀಸ್ ಬೇಕಾದ್ರೆ ಕೊಡೋದಿಲ್ಲ. ಇಲ್ಲಿ ಆಗೋಗಿದೆ, ಚಾಕ್ ಪೀಸ್ ಬೇಕಾದ್ರೆ ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಇವೆಲ್ಲ ಡಿಮ್ಯಾಂಡ್ ಮಾಡ್ತೀವಿ. ಹಾಗೆ ರಿಕ್ವೆಸ್ಟ್ ಅಲ್ಲ, ಅದೇನದು ಆ್ಯಕ್ಚುಲಿ ಡಿಮ್ಯಾಂಡ್ ಮಾಡಬೇಕಾಗ. ಈ ಅರ್ಥದಲ್ಲಿ ಇವೆಲ್ಲ ದೇವ್ರಿಗೆ ಕೆಲಸ ಕೊಟ್ಟಿರೋದ್ರಿಂದ ಅವರ ನೋಡ್ಕೋತಾರೆ. ಅಯೋಗ್ಯರಿಗೆ ಬರಬಾರ್ದು, ಬಂದರೆ ಉಳಿಬಾರ್ದು. ಅವು ಯೋಗ್ಯರಿಗೆ ಬರಲೇಬೇಕು, ಅದು ಬಂದಿದ್ದು ಉಳಿಬೇಕು. ಆ ಜವಾಬ್ದಾರಿ ನೋಡ್ಕೋತಾರೋ. ಏನೋ ಯಾವುದು ಅದು ಹಾಗೇನೆ. ಅದು ಅವ್ರು ಕೇಳಿದ ಕೊಡೋದಿಲ್ಲ, ನಮ್ಮದೇ ಅನ್ನ ಕೊಡೋದಿಲ್ಲ ಅಂತ ಹೇಳಿದರು. ಕರೆಕ್ಟ್ ಅವ್ರು. ಯಾಕೆಂದರೆ ಅದಕ್ಕೆ ದೇವರು ಕೊಟ್ಬಿಡು ಪರವಾಗಿಲ್ಲ ಅಂತ ಹೇಳಲಿಲ್ಲ. ಯಾಕೆ? ಒಳ್ಳೆಯದು. ಆ ರೀತಿ ಕೇಳೋದು ನಮ್ಮ ಇದನ್ನು ಕೊಡೋದಿಲ್ಲ ಅಂದರೆ ತಪ್ಪಲ್ಲ. ಅದು ಅವರು ನಮ್ಮ ಇದಕ್ಕೆ ಬರುತ್ತೆ ಮಾಡ್ತೀರಿ, ಅನುಮತಿ ಕೊಡು ಅಂತ ಕೇಳಿದ್ದಕ್ಕೆ ಅದೇನು ಜೋರು ಮಾಡಲಿಲ್ಲ. ಓಕೆ ಅಂತ ಪರಮಾತ್ಮ. ಇವೆಲ್ಲ ಅವ್ರ ಹಕ್ಕಿದೆ, ಕೇಳೋ ಹಕ್ಕಿದೆ ಅದನ್ನು. ಇತಿ ಲೋಭಾತ್ತು ಪಾಂಚಾಲಿ ವಾಸುದೇವಂ ನ್ಯವಾರಯತೆ ತದ್ಗೌರವಾದ್ ವಾಸುದೇವೋ ನೋತ್ತರಂ ಪ್ರತ್ಯಭಾಷತ. ದ್ರೌಪದಿ ಮೇಲಿನ ಪ್ರೀತಿಯಿಂದಾಗಿ ಕೃಷ್ಣ ಏನು ಮಾಡ್ದ?
ಮುಂದೆ ಮಾತಾಡೋಕ್ಕೆ ಹೋಗಲಿಲ್ಲ, ಮಾತು ಮರೆಸಿಬಿಟ್ಟ. ಅರ್ಜುನ್ ಧರ್ಮಾಧಿಪಟ ಸ್ವಲ್ಪ ಕಂಟಿನ್ಯೂ ಮಾಡು ಅಂತ ಹೇಳಾಗಿಲ್ಲ. ಏನು ಮಾಡಿದೆ ಗೊತ್ತಾ? ವಿಸ್ಮಾರಯಾಮ ಸತತಂ ಪ್ರಬ್ರುವಾಣ ಕಥಾಂತರಂ. ಬೇರೆ ವಿಷಯ ತೆಗೆದು ಮರೆಸಿಬಿಟ್ಟ ಅಂತ ಹೇಳ್ತಾ. ಎಷ್ಟೋ ಸತ್ಯ ಮಾತಾಡ್ಬೇಕಾದ್ರೆ ಟ್ರಿಕ್ ಮಾಡಬೇಕಾಗ್ತದೆ. ಯಾವುದೋ ಕೇಳೋದಕ್ಕೆ ಬರ್ತಾರೆ, ಹೇಳೋದಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಅವರು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವಾಗ ಅದೇನೋ ಆಯ್ತು ಇದೇ ಬರ್ಸ್ಬಿಡ್ತಾರೆ ಅಷ್ಟೊತ್ತಿಗೆ. ಮಕ್ಕಳಂತೂ ಭಾರಿ ಫಾಸ್ಟಾಗಿ ಬರೀತಾರೆ, ಏನೋ ಕೇಳೋಕ್ಕೆ ಬಂದಿರ್ತಾರೆ, ಏನೋ ವಿಷಯ ಎತ್ಬಿಟ್ರೆ ಆ ಕಡೆ ಹೋಗ್ಬಿಡ್ತಾರೆ. ಮತ್ತೆ ನೆನಪು ಮಾಡಿ ಇನ್ನೊಬ್ಬರು ರೇಗಿಸ್ತಾ ಹೊರತು ಅವ್ರಿಗೆ ಬರೋಲ್ಲ, ನನಗೆ ಜ್ಞಾಪಕ ಬರೋಲ್ಲ. ಅದು ಇದದು ಒಳ್ಳೆ ಕೆಲಸ ಆ ರೀತಿ ಮಾಡೋದು ಯಾವಾಗಲೂ ಕೂಡ. ಮತ್ತು ಅವ್ರಿಗೆ ಯಾವಾಗ ಅರ್ಹತೆ ಇರೋದಿಲ್ಲ, ಅವ್ರು ತಿಳ್ಕೊಂಡು ಪ್ರಯತ್ನ ಪಟ್ಟಾಗ ನೇರಾಗಿ ಹೇಳಿದರೆ ಇನ್ನೂ ಹಠ ಹಿಡಿತಾರೆ, ಕೆಲಸ ಬೇಸರ ಮಾಡ್ಕೋತಾರೆ. ಹಾಗೆ ಮಾಡಿದಂತಾನೆ ಆ ಪ್ರಸಂಗ ಚೇಂಜ್ ಮಾಡಿಬಿಟ್ರೆ ಅವ್ರು ಮರ್ತು ಬಿಡ್ತಾರೆ. ವಿಸ್ಮಾರಯಾಮ ಸಚತಂ ಪ್ರಬ್ರುವಾಣ ಕಥಾಂತರಂ. ಕಥಾಂತರ ಅಂದ್ರೇನು? ಕಥಾ ಅಂದರೆ ವಿಷಯ, ಅಂತರ ದೇಶಾಂತರ, ಕಾಲಾಂತರ, ಕರ್ಮಾಂತರ, ಕಥಾಂತರ. ಹಾಗೆ ವಿಸ್ಮಾರಯಾಮ ಸಚತಂ ಪ್ರಬ್ರುವಾಣ ಕಥಾಂತರಂ. ಮಹಾಭಾರತದಲ್ಲಿ ಬರುತ್ತೆ. ಕೃಷ್ಣಾತು ದ್ರೌಪದಿ ಕೃಷ್ಣಂ ತಿರ್ಯಕ್ಸಾಸೂಯಮೈಕ್ಷತ ಪ್ರತಿಜಗ್ರಾಹ ತಸ್ಯಾಸ್ತಂ ಪ್ರಣಯಂ ಚಾಪಿ ಕೇಶಿಹ. ಮಹಾಭಾರತದ ವಾಕ್ಯ ಅದು. ಮಹಾಭಾರತ ಬರುತ್ತೆ. ಅಸೂಯೆಯಿಂದ ದ್ರೌಪದಿ ಕೇಳಿದ್ರು ಅಂದರೆ ಅವ್ರು ತಿಳ್ಕೊಳ್ಬಾರ್ದು ಅನ್ನೋ ಅಸೂಯೆಯಿಂದ ಕೇಳಿದರು. ಕೃಷ್ಣ ಏನು ಮಾಡ್ದ? ಸರಿ ಅಂತ ಒಪ್ಕೊಂಡ್ಬಿಟ್ಟ. ನೋಡಿ, ಪ್ರಣಯಂಚಾಪಿ, ಪ್ರಣಯದ ಪ್ರೀತಿಯನ್ನು ತೋರಿಸೋಕ್ಕೋಸ್ಕರ ಕೃಷ್ಣ ಅದನ್ನು ಒಪ್ಪಿಕೊಂಡ. ದ್ರೌಪದಿಗೆ ಆ ಮೂಲಕವಾಗಿ ಏನು ತೋರಿಸ್ತಾ? ಧರ್ಮರಾಜನಿಗೆ ಗೊತ್ತಿಲ್ಲ, ದ್ರೌಪದಿ ಗೊತ್ತಿದೆ ಅಂದರೆ ದ್ರೌಪದಿ ಧರ್ಮರಾಜನ ಹೆಂಡತಿ ಅಲ್ಲ. ಯಾರು ಹೆಂಡತಿ? ಅದಕ್ಕಿಂತ ಹೆಚ್ಚು ಗೊತ್ತಿರೋ ಭೀಮಸ್ಥ ಪತ್ನಿನೇ ಹೊರತು ಪತ್ನಿ ಅಲ್ಲ. ಅದಕ್ಕೆ ಎಲ್ಲ ಇಂಥದ್ದು ಸಾವಿರಾರು ಹುಡುಕ್ಬೋದು. ಭೀಮನ ಪತ್ನಿಯೇ ಹೊರತು ದ್ರೌಪದಿ ಬೇರೆಯವ್ರ ಪತ್ನಿ ಅಲ್ಲ ಅನ್ನೋದಕ್ಕೆ. ಇನ್ನೂ ಕೆಲವಿತ್ತು ಅದನ್ನು ಹೇಳಲಿಲ್ಲ ಅಂತ ಅರ್ಥ. ಇನ್ನೂ ಕೆಲವಿತ್ತು ಅದನ್ನು ಹೇಳಲಿಲ್ಲ. ಯಾವುದು? ಆಚಾರ್ಯ ನಮಗೆ ಹೇಳ್ತಾರೆ. ಅಲ್ಲ, ಆತನಿಗೆ ಹೇಳಿದ ನಮಗೆ ಹೇಳ್ತಾರಲ್ಲ ಆಚಾರ್ಯರು. ನಾವು ಅವ್ರಿಗೆ ದೊಡ್ಡವರಾಗಿದ್ದರೆ ಧರ್ಮರಾಜಲ್ಲ, ನಮಗೆ ನಿಮಗಿಂತ ನಾನೇ ವಾಸಿ, ನಮಗೆ ಗೊತ್ತೇ, ನಮಗೆ ಗೊತ್ತಿದೆ ನೋಡು ಅಂತ ಹೇಳುವಾಗ ಏನು ಹೇಳಬೇಕು? ಅದಕ್ಕೆ ಹೇಳಿ, ಉತ್ತರ ಕೊಡೋದಕ್ಕಿಲ್ಲ ಅವರು. ಅದಕ್ಕೊಂದೀಗ ತಿಳ್ಕೊಳ್ಳೋಕೆ ಹೇಳಿದರೆ ಹೊರತು ಅವ್ರಿಗೆ ನಮ್ಮ ಎದುರಿಗಿಲ್ಲ, ನಾವು ಕೇಳೋಗೂ ಇಲ್ಲ, ಅವ್ರು ಹೇಳೋದು ಇಲ್ಲ. ಅದರಿಂದಾಗಿದೆ ಪ್ರಶ್ನೆನೇ ಬರಲಿಲ್ಲ. ಅರ್ಥ ಆಯ್ತಾ? ಈಗ ಪ್ರಶ್ನೆ ಎಲ್ಲಿಗ? ಪ್ರಶ್ನೆ ಬರೋದು ಯಾವಾಗ? ಅವ್ರಿಗೆ ಹೇಳೋ ಪ್ರಸಂಗ ಬರೋದಿಲ್ಲ. ಯಾಕೆ ನಾವು ಕೇಳೋಕ್ಕೆ ಹೋಗೋದಿಲ್ಲ, ನಾವು ಕೇಳೋದೇ ಇಲ್ಲ. ಫಸ್ಟು ಸ್ವರೂಪಲ್ಲೇ ಕೇಳೋದಿಲ್ಲ. ಯಾರು ಕೇಳ್ತಾರೆ ಈಗ? ಅರ್ಥ ಆಯ್ತಾ? ಫಸ್ಟ್ ಕೇಳೋದೇ ಇಲ್ಲ, ಕೇಳಿದರೆ ತಿಳಿಯೋದೇ ಇಲ್ಲ. ಎಲ್ಲ ಅಲ್ಲಲ್ಲೇ ಯಾರು ಹೇಳ್ಬೇಕು, ಹೇಳ್ತೀನಿ ಮಾತಾಡ, ನಾಳೆ ಬರೋಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಇವ್ರು ಇಲ್ಲೇ ಇಲ್ಲ ಅಂದರೆ ಪ್ರಶ್ನೆನೇ ಇಲ್ಲ. ಇದು ಉದರಸ್ಯ ಕಿಂಚಿದಾಧಿಕ್ಯಂ. ಆತನ ಹೊಟ್ಟೆ ಪ್ರಪೋರ್ಷನ್ ಸ್ವಲ್ಪ ಜಾಸ್ತಿ ಇತ್ತು. ಕರ್ಮರು ಯಾರೋ ಒಬ್ಬರು ಅನುವಾದ ಮಾಡಿದ್ದಾರೆ, ಜೋಲು ಹೊಟ್ಟೆ ಇತ್ತು ಅಂತೇಳಿ. ಏನು ಹೇಳಬೇಕಂತ? ಅರ್ಜುನ್ ಜೋಲು ಹೊಟ್ಟೆ ಇತ್ತು ಅಂತ ಕೇಳಿದರೆ ಎಷ್ಟು ಫೂಲಿಶ್ ಟ್ರಾನ್ಸ್ಲೇಷನ್ ಅಲ್ಲೇನದು ಮಾಡಬಾರ್ದು. ಹಾಗಲ್ಲ, ಜೋಲು ಹೊಟ್ಟೆ ಇದ್ದರೆ ಅದು ಧರ್ಮರಾಜ ಕೇಳಕ್ಕೆ ಹೋಗ್ತಿದ್ದಿಲ್ಲ. ಯಾತಕ್ಕೆ? ಆತನಿಗೆ ಗೊತ್ತಾಗ್ತಿತ್ತು ದುರ್ಲಕ್ಷಣ, ಆತನಿಗೆ ಗೊತ್ತಾಗ್ತಿತ್ತು. ಎಷ್ಟು ಸೂಕ್ಷ್ಮ ಇವೆಲ್ಲ ಹೇಳ್ತಾರೆ ಅಂದರೆ ಇದು ಉಳಿದವ್ರಿಗೆ ನೋಟಿಸ್ ಮಾಡೋಕ್ಕಾಗೋದೇ ಇಲ್ಲ. ಕೆಲಸ ಎಕ್ಸ್ಪರ್ಟ್ ಯಾತಕ್ಕೆ ಕರೆಸ್ತಾರೆ ಗೊತ್ತಾ? ಇಬ್ಬರದು ಸೇಮ್ ಇದೆ ಮಾರ್ಕ್ಸ್ ಎಲ್ಲ ಕೂಡ. ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಅವ್ನು ಭಾರಿ ಬುದ್ಧಿವಂತ ಬೇಕಾದ್ರೆ ಹುಡುಕ್ಬೇಕಾರೆ ಏನು ಮಾಡೋಕ್ಕೂ ಇದು ಬರೋದು ಅದೇ ವ್ರತ ಹೋಗುತ್ತೆ. ಅಂಥ ಹೊತ್ತೇನು ಭಾರಿ ಸೂಕ್ಷ್ಮ ವ್ಯತ್ಯಾಸ ಹುಡುಕಬೇಕು. ಅಂಥದ್ದು ನಡೀತಿರೋದೀಗ. ಜೋಲೊಟ್ಟೆ ಇದ್ದಿದ್ರೆ ಕೇಳೋಕ್ಕೆ ಹೋಗ್ತಿದ್ನ? ಅದೇ ಎಷ್ಟು ಕೆಟ್ಟ ಪದ ಜೋಲೊಟ್ಟೆ ಪದ. ಏನದು? ಆ್ಯಕ್ಚುಲಿ ನಿಂದೆಯ ಪದ ಅದು. ಇದು ನಿಂದೆ ಅಲ್ಲ, ಇದು ಹೀಗಿರೋದು. ಇದನ್ನು ಹೇಳ್ತಾರೆ ಸರಿಯಾಗಿ. ಉದರಸ್ಯ ಕಿಂಚಿದಾಧಿಕ್ಯ, ಅದಕ್ಕೆ ಕಿಂಚಿತ್ ಪದ ಉಪಯೋಗಿಸಿದರು. ಸ್ವಲ್ಪ ದೊಡ್ಡ ಪಾಯಿಂಟ್ ಸಮಥಿಂಗ್ ನಾಟ್ ಇದ್ದರೂ ಹೋಯ್ತಲ್ಲಿಗೆ ಅಷ್ಟರ ಮಟ್ಟಿಗೆ. ಇವತ್ತು ಟೈಟ್ರೇಷನ್ನಲ್ಲಿ ಎಷ್ಟು ಜಾಸ್ತಿ ಆಗಬಾರ್ದು? ಏನಕ್ಕೆ? ಒಂದು ಲೀಟ್ರ್ಗಟ್ಟಲೆ ಚೇಂಜ್ ಆಗೋಲ್ಲ. ಒಂದು ಡ್ರಾಪಲ್ಲಿ ಹಾಫ್ ಎ ಡ್ರಾಪ್, ಅದು ಸ್ಮಾಲ್ ಡ್ರಾಪ್ ಇಟ್ ಮೇ ಆಲ್ ದಿ ಚೇಂಜಸ್. ಮೊದಲು ಕಾಲ ಬಂದು ಆಮೇಲೆ ಬರೋದಿಲ್ಲ. ಅದೇ ಆ ಆ್ಯಕ್ಯುರೇಸಿ ಗೊತ್ತೇನು ಗೊತ್ತಾಗುತ್ತೆ. ಸುಮ್ಮನೆ ಏನೋ ಅನುವಾದ ಮಾಡ್ತೀವಿ ಅಂತ ಮಾಡಿ ಕೆಟ್ಟೋಗ್ಬಿಡುತ್ತೆ. ವೃಷಣಾಧಿಕ್ಯವೇವಚ, ವೃಷದ ಆಧಿಕ್ಯ ಇತ್ತು, ಅದು ಕೂಡ ಅಷ್ಟೇ ನೋಟಿಸಬಲ್ ಅಲ್ಲ. ಸವ್ಯಬಾಹೋ ತಥಾಧಿಕ್ಯಂ, ಎಡಗೈ ಸ್ವಲ್ಪ ಏನಿತ್ತು ಬಲಗೈಗಿಂತ ದೊಡ್ಡದಿತ್ತು. ಚಿತ್ರ ಬರೆಗೆ ಹೀಗೆ ಬರೆದುಬಿಟ್ರೆ ಆಗಿರ್ಸೋದು ಕೈ ಇತ್ತು. ಅದು ಎಷ್ಟು ಸೂಕ್ಷ್ಮ ಅಂದರೆ ಇವತ್ತು ನಿಜವಾಗ್ಲೂ ಕೂಡ ಎರಡು ಕಿವಿ ಎಲ್ಲ ಒಂದೇ ರೀತಿ ಇರಬೇಕು, ಸ್ವಲ್ಪ ಚೇಂಜ್ ಇರಬಾರ್ದು. ಯಾರ್ದು ಹಾಗೆ ಎಲ್ಲ ಚೇಂಜಸ್, ಸಿಕ್ಕಾಪಟ್ಟೆ ಚೇಂಜಸ್ ಇರುತ್ತೆ ಗೊತ್ತಾ, ನೋಟಿಸಬಲ್ ಚೇಂಜ್ ಇರುತ್ತೆ ಅಷ್ಟು ಸರ್ತಿ. ಹಾಗಿರಬಾರ್ದು ಸರ್. ಎರಡು ಭಾಗಗಳು ಒಂದೇ ಇದಿರಬೇಕಿತ್ತು. ಅರ್ಜುನಿಗೆ ಹಾಗಿರಲಿಲ್ಲ. ಎಲ್ಲ ಫ್ರ್ಯಾಕ್ಷನ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಏನಾಗುತ್ತೆ, ಇದಕ್ಕೆಲ್ಲ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಬಿಲ್ಲ ಅಂದರೆ ಹಾಗೇ, ಎಲ್ಲ ರೂಪದಲ್ಲೂ ಹಾಗೇ. ಅವರವತ ಇದು ಅರ್ಜುನ ಈತ ಇಂದ್ರಾವತಾರ, ಶೇಷದೇವರ ಆವೇಶ ಇದೆ. ಅದು ಆ ಲೆಕ್ಕದಲ್ಲಿ ಸ್ವಲ್ಪ ಇದಾಗ್ತವೆ, ಇಲ್ಲದ್ರೆ ಇನ್ನೂ ಕಡಿಮೆ ಆಗ್ತಿದ್ದ. ವೃಷಣ ಅಂತ ಹೇಳಿದರೆ ವೃಷಣಗಳು ನಾವೇನು ಇದು ಕರಿತೀವಲ್ಲ, ಟೆಸ್ಟಿಕಲ್ಸ್ ಅಂತ ಕರೆಯಲ್ಲ, ಅದು ವೃಷಣ ಶಬ್ದದ ಅರ್ಥ. ಒಟ್ಟು ಇದಿತ್ತು. ಇನ್ನೊಂದು ಸವ್ಯಬಾಹೋ ತಥಾಧಿಕ್ಯಂ,
ಇದು ಸುಮ್ಮನೆ ಇಷ್ಟೇ ಓದ್ಕೊಂಡ್ಬಿಟ್ಟು ಅರ್ಜುನ ಚಿತ್ರ ಬರೆಯಪ್ಪ ಅಂದರೆ ಡೊಳ್ಳೊಟ್ಟೆ ಎಡಗೈ ದೊಡ್ಡದು ಆಮೇಲೆ ಈ ಬರೋದು ಊಟ ಆಗಿಬಿಟ್ರೆ ಎಷ್ಟು ಅಸಹ್ಯ ಕಾಣಿಸ್ಬೋದು. ಅರ್ಥ ಆಯ್ತಾ? ಅರ್ಜುನ ಭಾರಿ ಸುಂದರ. ಯಾಕೆ ಗೊತ್ತಾ? ಇಂದ್ರ ಆತ, ದೇವಲಕ್ಷ್ಮಣ ಭಾರಿ ಜಾಸ್ತಿ. ರುದ್ರದೇವರು ಆತಗಿಂತ ಸುಂದರರು. 28 ಲಕ್ಷಣ ಅವರಿಗೆ, ಇವ್ರದ್ದು 32. ಪರಮಸುಂದರ ಮಂದಿರಂ ಅಂತ ಅದಕ್ಕೆ ಕರೆದ್ರು. ಅದೆಲ್ಲ ಬಿಟ್ಟುಬಿಟ್ಟು ಹುಚ್ಚುಚ್ಚಾಗಿ ಅರ್ಥ ಮಾಡಿದ್ರೆ ತಪ್ಪಾಗತ್ತೆ. ಸವ್ಯಬಾಹೋ ತಥಾಧಿಕ್ಯಂ ದುರ್ಲಕ್ಷಣ ಮಥಾರ್ಜುನೇ, ದುರ್ಲಕ್ಷಣ ಮಥೋರ್ಜುನೇ. ಅರ್ಜುನನಲ್ಲಿ ಉಳಿದ ದುರ್ಲಕ್ಷಣ ಒಟ್ಟು 4 ಆಯ್ತು. ಯಾಕೆ ಇನ್ನೂ ಜಾಸ್ತಿ ಇರಬೇಕು? ಯಾಕೆಂದರೆ ಶ್ರೇಷ್ಠ ನರಾವೇಶ ಇತ್ಯಾದಿ ಕಾರಣದಿಂದಾಗಿ 4 ಹೈಲೈಟ್ ಮಾಡಿದರು. ಇಲ್ಲ ಇನ್ನೂ ಹೆಚ್ಚಾಗುತ್ತೆ. ನೈವೋಕ್ತಂ ವಾಸುದೇವೇನ, ಕೃಷ್ಣ ಅದನ್ನು ಹೇಳಲಿಲ್ಲ. ದೃಶ್ಯಮಾನಮಪಿ ಸ್ಫುಟಂ. ಸ್ಫುಟಂ ಅಂದ್ರೇನು? ಉಳಿದ ಶಾಸ್ತ್ರ ಪ್ರಕಾರ ಸ್ಪಷ್ಟ ಕಾಣ್ತಿದ್ರು ಕೂಡ, ಉಳಿದವರಿಗೆಲ್ಲ ಶಾಸ್ತ್ರ ಪ್ರಕಾರ ಸ್ಪಷ್ಟ ಕಾಣ್ತಿದ್ರು ಕೂಡ ಹೇಳಲಿಲ್ಲ. ಕೆಲವೊಮ್ಮೆ ಜ್ವರ ಇದೆಯೋ ಇಲ್ವೋ, ಎಷ್ಟು ಸೂಕ್ಷ್ಮ ಗೊತ್ತಾ ಅದು? ಜ್ವರ ಇದೆಯೋ ಇಲ್ವೋ, ಮೈ ಬಿಸಿ ಇದೆ, ಸುಮ್ಮನೆ ಬಿಸಿಲಲ್ಲಿ ಬಂದಿದ್ದಾರೆ, ಬಿಸಿ ಇದೆ. ಕೆಲಸ ಥರ್ಮಾಮೀಟ್ರ್ ಬೇಕು. ಎಷ್ಟು ಡಿಗ್ರಿ ಆ್ಯಕ್ಚುಲಿ ಹೇಳಬೇಕಾದ್ರೆ ಇವನು ಹೇಳೋಕ್ಕೆ ಬರೋಲ್ಲ. ತುಂಬ ಪ್ರಾಕ್ಟೀಸ್ ಇದ್ದಾಗ ಎಷ್ಟು ಹೇಳಿದರೂ ಕೂಡ ತುಂಬ ಕ್ಲೋಸಾಗಿ ಹೇಳ್ಬೋದೇ ಹೊರತು ಅಷ್ಟೇ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಇದೇ ಬೇಕಾಗ ಮೀಟರೇ, ಥರ್ಮಾಮೀಟ್ರೇ ಬೇಕಾಗುತ್ತೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ಅರ್ಥದಲ್ಲಿ ಸೂಕ್ಷ್ಮ ವಿಚಾರಗಳು ಅಂತ ಅರ್ಥ. ಮೈಯೆಲ್ಲ ಸುಡ್ತಾ ಇದೆ, ಆ ಥರ್ಮಾಮೀಟ್ರ್ ಹೇಳೋಕ್ಕೆ ಹೋದರೆ ದಡ್ತಾರ. ಯಾಕೆ? ಮೈ ಸುಡ್ತಾ ಇದೆ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹುಡುಕಿದ್ರೆ 2 ಕಾಲು ಮುರು ತೋಲಾಡ್ತಾ ಇದೆ. ಎಕ್ಸ್ರೇ ತೆಗಿತಿದೆ, ಎಕ್ಸ್ರೇ ತೆಗಿಯೋಕ್ಕೆ ಹೋದರೆ ಅವ್ನಿಗೆ ಕಡ್ಡೆ ಇಲ್ಲ ಅಂತ ಆಗುತ್ತೆ ಅಷ್ಟೇ. ಯಾವ ಡೌಟ್ ಬರುತ್ತೆ? ಭಾರಿ ಸೂಕ್ಷ್ಮ ಇದ್ದ ಮಾತ್ರ ಡೌಟ್ ಬರೋದು. ಅದು ಹೇರ್ಲೈನ್ ಫ್ರ್ಯಾಕ್ಚರ್ ಅಂತೂ ಎಕ್ಸ್ಪರ್ಟ್ಸಲ್ಲೇ ಡಿಫ್ರೆನ್ಸ್ ಒಪಿನಿಯನ್ ಶುರುವಾಗುತ್ತೆ, ಹೌದೋ ಅಲ್ಲ ಅಂತ ಹೇಳ್ಬಿಟ್ಟು. ಅಷ್ಟು ಸೂಕ್ಷ್ಮ ಅದು. ದುರ್ಲಕ್ಷಣ ಮಥೋರ್ಜುನಿ. ಇದರಿಂದ ನಮಗೇನು ಹೇಳೋದಾಗಾಯಿತು ಅಂದರೆ, ಈ ನಮಗೆ ಯಾವ್ದು ದುಃಖ ಆಗುತ್ತೆ ಅಂದರೆ, ನಮಗೆ ದುರ್ಲಕ್ಷಣ ಸಿಕ್ಕಾಬಟ್ಟೆ ಇರೋದ್ರಿಂದ ಏನಾಗುತ್ತದ? ದುಃಖ ಸ್ವಲ್ಪ ಅಲ್ಲ, ದುಃಖ ಜಾಸ್ತಿ, ಬರೀ ಅದೇ ಜಾಸ್ತಿ ಆಗುತ್ತೆ, ಸುಖನೇ ಕಡಿಮೆ ಆಗಿಬಿಡುತ್ತೆ ಅಂತ ಅರ್ಥ. ನೈವೋಕ್ತಂ ವಾಸುದೇವೇನ ದೃಶ್ಯಮಾನಮಪಿ ಸ್ಫುಟಂ ಜ್ಞಾನಾಂತರ ಜ್ಞಾನಾನಂದ ಹ್ರಾಸಕರ ಹೇತೆ ದೋಷಾ ಸದಾತನ. ಅದ್ರ ಬಗ್ಗೆ ಒಂದು ನೋಟೀಗ. ಅದು ಎಲ್ಲಿ ಬರೀಬೇಕೋ ಆ ವಿಷಯ ಹಾಗೆ ಬರೀತಾರೆ. ಈ ದೋಷಗಳಿಂದ ಏನಾಗುತ್ತೆ ಗೊತ್ತಾ? ಜ್ಞಾನಾನಂದ ಹ್ರಾಸಕರಾಹ. ದುರ್ಲಕ್ಷಣ ಬರ್ತಾ ಹೋದಂತೆ ಅವ್ರಿಗೆ ಜ್ಞಾನ ಕಡಿಮೆ ಆಗುತ್ತೆ, ಆನಂದ ಕಡಿಮೆ ಆಗುತ್ತೆ. ಆದ್ದರಿಂದ ದುರ್ಲಕ್ಷಣಗಳು ಇರಬಾರ್ದು ಅಂತ ಹೇಳ್ತಾರೆ. ನಾವು ದೇಹಕ್ಕೆ ಮೇಕಪ್ ಮಾಡ್ಕೋಬೋದೇ ಹೊರತು ಸ್ವರೂಪದಲ್ಲೇ ಇರೋದು. ಒಳಗಿನ ತರಲಿಕ್ಕೆ ಬರೋದಿಲ್ಲ. ಡಾಕ್ಟ್ರು ಒಂದು ಸ್ಟೆಥೋಸ್ಕೋಪ್ ಕೊಟ್ಟು ಕೊಳ್ಳಲ್ಲಿ ಇದನ್ನು ಹಾಕಿಬಿಟ್ಟು ಬೇರೆ ಹಾಕಿ ಕಳಿಸಿಬಿಟ್ರೆ ಡಾಕ್ಟ್ರ್ ಆಗಲ್ಲ ಅವರು. ಯಾಕ್ತೇನೆ ಏನಾಗ್ತಾರೋ ಅವರು ಫ್ಯಾನ್ಸಿ ಡ್ರೆಸ್ ಆಗುತ್ತೆ ಹೊರತು ಓದಿದ್ದಾರೆ ಯಾವುದು ಹಾಕ್ಕೊಂಡೇ ಇಲ್ಲ ಅವರು, ಏನು ಹಾಕ್ಕೊಂಡಿಲ್ಲ. ಡಾಕ್ಟ್ರ್ ಅವನು ಏನು ಹಾಕ್ಕೊಂಡಿದ್ರೆ ಡಾಕ್ಟ್ರ್ ಅವನು. ಇವ್ರು ಎಲ್ಲ ಹಾಕ್ಕೊಂಡ್ರು ಡಾಕ್ಟ್ರ್ ಅಲ್ಲ. ಲಕ್ಷಣಗಳೆಲ್ಲ ನ್ಯಾಚುರಲ್ ಬರಬೇಕೆ ಹೊರತು ಏನಾಗಿರಬಾರ್ದು. ಅದು ಹೊರಗಿನ ಬಂದ ಲಕ್ಷಣ, ಸ್ವಭಾವ ಅಲ್ಲೇ ಇಲ್ಲ. ಅದು ನಮಗೆ ಡಾಕ್ಟ್ರು ಡ್ರೆಸ್ ಹಾಕಾಗುತ್ತೆ ನಮಗೆ ಗೊತ್ತಾಗಲಿಕ್ಕೆ ಹೊರತು, ಉಳಿದವರಿಗೆ ತಿಳಿಲಿಕ್ಕೆ ಹೊರತದು. ಅದರಿಂದ ಅವ್ರಿಗೆ ಜ್ಞಾನ ಬರುತ್ತೆ ಅಂತಿಲ್ಲ. ಫ್ಯಾಷನ್ ಡ್ರೆಸ್ ಹಾಕ್ಕೊಂಡ್ರೆ ಹೇಗೆ ನಿಜವಾದ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಜ್ಞಾನ ಅಂಬುದು ವೇಷದಿಂದ ಬರೋದಿಲ್ಲ. ಅದು ನಿಜವಾಗ್ಲೂ ಎಲ್ಲಿಂದ ಬರಬೇಕು? ಅದು ಸಾಧನೆಯಿಂದ ಬರಬೇಕು, ಕೆಲವು ಸಹಜವಾಗಿ ಬರಬೇಕು. ಹಾಂ ಅಲ್ಲ, ದೇಹ ಇರೋದೇ ಹಾಗೆ, ಸ್ವರೂಪ ದೇಹ ಇರೋದೇ ಹಾಗೆ. ಆದರೆ ಮುಕ್ತಿಯಲ್ಲಿ ಹಾಗೆ ಇರುತ್ತೆ. ಮತ್ತು ದುರ್ಲಕ್ಷಣಗಳು ಏನು ಬರಲ್ಲ ಅವ್ರಿಗೀಗ? ಅದು ಜ್ಞಾನಾನಂದಮಯ. ಅವು ದುರ್ಲಕ್ಷಣ ಕೂಡ ಏನಾಗ್ಬಿಡ್ತಾವಾಗ? ದುರ್ಲಕ್ಷಣಗಳು ಏನಾಗುತ್ತೆ ಅದರಲ್ಲಿ? ಈಗ ಅದು ಕೂಡ ಆನಂದಮಯನೇ. ಆಗ ಅವ್ರ ಯೋಗ್ಯತೆ ತಕ್ಕಂತೆ. ಅವಾಗ ಏನಾಗಲಿಲ್ಲ, ಅದು ದೋಷ ಆಗೋದಿಲ್ಲ. ಇಲ್ಲ ಆ ಪ್ರಶ್ನೆ ಬರೋದು, ಮೋಕ್ಷದ ದುರ್ಲಕ್ಷಣ ಇದ್ಬಿಟ್ರೆ ಜ್ಞಾನದ ಬರಬೇಕಲ್ಲ ಅಂತ ಕೇಳಿದರೆ, ಪ್ರಾಕೃತ ದೇಹದಲ್ಲಿ ಇದ್ದಾಗ ಬರುತ್ತದು. ಅಪ್ರಾಕೃತ ದೇಹ ಉದಾಹರಣೆಗೆ ಮೋಕ್ಷದಲ್ಲಿ ಅವನು ಹಂದಿ ವೇಷದಲ್ಲಿದ್ದಾನೆ, ಕಾಗೆ ವೇಷದಲ್ಲಿದ್ದಾನೆ. ಆ ಸ್ವರೂಪ ಕಾಗೆ, ಬಟ್ ಏನಿಲ್ಲ ಅದಕ್ಕೆ, ಆ ದುಃಖ ಏನಿಲ್ಲ ಅದರೊಳಗೆ. ಗೊತ್ತಾಯ್ತಾ? ಇಲ್ಲಿ ದೋಷ ಅದು, ಅಲ್ಲಿ ದೋಷ ಅಲ್ಲ. ಇಲ್ಲದವ್ರು ತಪ್ಪಾಗೋದು. ಜ್ಞಾನಾನಂದ ಏನ ವಾಯುದೇವರಿಗೆ ದುಃಖ ಇಲ್ಲ. ಕಾರಣ ಏನು? ಸಂಪೂರ್ಣ ಸಂಲಕ್ಷಣ. ಬಹಳಷ್ಟು ಹೇಳಿದ ಮೇಲೆ ಅವತಾರಕ್ಕೆ ಹೇಳಲೇಬಾರ್ದು. ಯಾತಕ್ಕೆ? ಏನೇನೇನೂ ವ್ಯತ್ಯಾಸ ಇಲ್ಲ. ಮೂಲ ರೂಪಕ್ಕೂ ಅವ್ರಿಗೇನಿಲ್ಲ, ಯಾವ ವ್ಯತ್ಯಾಸವೂ ಇಲ್ಲ. ಜ್ಞಾನಾನಂದ ಹ್ರಾಸಕರಾಹ ಏತೇ ದೋಷಾಹ ಸದಾತನ. ಸದಾತನ ಅಂತ ಹೇಳಿದ್ರಿಂದ ಅನಾದಿ ನಿತ್ಯ ಅಂತ ಅರ್ಥ. ಲಕ್ಷಣ ಅನಾದಿ ನಿತ್ಯ. ಆವೇಶಾದಿಗಳಿಂದ ಸ್ವಲ್ಪ ಜಾಸ್ತಿ ಕಾಣ್ಬೋದು ಕೆಲವು ಸಲ ಪ್ರಾರಬ್ಧವಶಾತ್ ಕೆಲವು ಕಡಿಮೆ ಆಗ್ಬೋದು. ಆದರೆ ಒಟ್ಟಾಗಿ ನಾವು ಅನಾದಿ ನಿತ್ಯ. ಇವರಿಗೆ ನೋ ಚೇಂಜ್, ಉಳಿದವರಿಗೆ ಇವರಿಗೆ ಹಾಗೇ ಇರ್ತಾರೆ. ಸ್ಲೈಟ್ ಚೇಂಜಸ್ ಕಾರಣಾಂತರದಿಂದ ಆಗಬಹುದು.
ಸಮಸ್ತಜೀವರಾಶೌತು ದುರ್ಲಕ್ಷಣ ವಿವರ್ಜಿತೌ ಪೂರ್ಣಚಿತ್ ಸುಖಶಕ್ತಿಯಾದೌ ಯೋಗ್ಯವು ಕೃಷ್ಣಾಚ ಮಾರುತಿ. ಆದ್ದರಿಂದ ಪೂರ್ಣ ಸಂಲಕ್ಷಣ ಇರೋದು ಯಾರಿಗೆ? ರುಜುಗಳಿಗೆ. ಆದ್ದರಿಂದನೇ ಅವರೇನವರು ಪೂರ್ಣ ಸಂಲಕ್ಷಣ ಇರೋದರಿಂದ ಪೂರ್ಣ ಆನಂದ, ಪೂರ್ಣ ಪ್ರಜ್ಞಾ ಎಲ್ಲ ಇದೆ ಅವರಿಗೆ. ಮತ್ತು ಪೂರ್ಣತೆಗೆ ಅದು ಕಾರಣ ಆಯ್ತು. ಈಗ ಆಚೆ ಎಲ್ಲ ಅವತಾರದಲ್ಲೂ ಪೂರ್ಣರಾಗಿರ್ಲಿಕ್ಕೆ ಕಾರಣ ಅಂತ ಕೇಳಿದರೆ 3 ಅವತಾರದಲ್ಲೂ ಕೂಡ ಧಾತೃಂಶ ಲಕ್ಷಣೋಪೇತ ಮಗ್ರ್ಯಂ ಆಚಾರ್ಯದೇ ಮಾತದು. ಪೂರ್ಣ ಚಿತ್ ಸುಖ, ಪೂರ್ಣ ಚಿತ್ ಅಂದರೆ ಪೂರ್ಣ ಪ್ರಜ್ಞರು, ಪೂರ್ಣ ಸುಖ ಅಂದರೆ ಪೂರ್ಣಾನಂದರು. ನೆಕ್ಸ್ಟು ಪೂರ್ಣ ಶಕ್ತಿ. ಎಲ್ಲ ಏನು ತೊಗೊಂಡ್ರು ಪೂರ್ಣ ಪೂರ್ಣ ಪೂರ್ಣ. ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ವನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೊಡ್ಡ ಶಾಸ್ತ್ರ, ಹೊಸ ಶಾಸ್ತ್ರ ಇದು. ಅರ್ಥ ಆಯ್ತಾ? ಕೃಷ್ಣಾಚ ಮಾರುತಿ. ಇವ್ರೇ ಯಾತಕ್ಕೆ ಹೇಳಿದ್ರು ಅಂದರೆ ಸಮಸ್ತ ಜೀವರಾಶವು ಅಂತ ಹಾಕಿದ್ದಾರೆ. ಲಕ್ಷ್ಮೀನಾರಾಯಣ ಬಿಟ್ಟೇ ಅನ್ಕೋ ಜೀವರಾಶಿಯಲ್ಲಿ ಬಗ್ಗೆ ಹೇಳ್ತಿರೋದ್ರಿಂದ ಇವರಿಬ್ಬರೇ ಬ್ರಹ್ಮದೇವರ ಹೆಸರು ಹೇಳಲಿಲ್ಲ, ಸರಸ್ವತಿ ಹೇಳಲಿಲ್ಲ, ಅವತಾರನೇ ಮಾಡೋದಿಲ್ಲ. ಆದ್ದರಿಂದ ಅವರು ಹೇಳಕ್ಕೆ ಹೋಗಲಿಲ್ಲ. ಓದು ರೂಪ ತೊಗೊಂಡ್ರೆ ಇದ್ದೇ ಇದೆ, ಪೂರ್ಣ ಜ್ಞಾನಾದಿಗಳು ಇದ್ದೇ ಇದೆ. ಸಮಸ್ತ ಜೀವರಾಶೌತು. ಈಗ ಆಪೋಸಿಟ್, ಈಗ ಕಲಿ ಇದ್ದಾನೆ, ಅವನೇನೋದು 32 ದುರ್ಲಕ್ಷಣಗಳು ಅವನಿಗೆ. ಎಕ್ಸಾಕ್ಟ್ಲಿ ಆಪೋಸಿಟ್. ಬರೀ ಅವನಿಗೇನು ತಮಸ್ಸಲ್ಲಿ ಅತಿ ಹೆಚ್ಚು ದುಃಖ ಆಗೋದು ಯಾರಿಗೆ? ಅವನಿಗೆ. ಜೀವಕೋಟಿಯಲ್ಲಿ ಮುಕ್ತರಿಗೆ ಅತಿ ಹೆಚ್ಚು ಸುಖ ಆಗೋದು ಅವ್ರು ನಿತ್ಯ ಮುಕ್ತರು ಶ್ರೀನಾರಾಯಣರು. ಮುಕ್ತರಾಗೋರಿಗೆ ಇವರಿಬ್ಬರು ನಂಬರ್ 1 ಪೂರ್ಣ ಆನಂದ ಇತ್ಯಾದಿಗಳು. ಉಳಿದವರಿಗೆ ಅವರಿಗೆ ಅಲ್ಲಿ ಪೂರ್ಣ ದುಃಖ, ಅವನಿಗೆ ಪೂರ್ಣ ದೌರ್ಬಲ್ಯ, ಎಲ್ಲ ಪೂರ್ಣ ಪೂರ್ಣ ಪೂರ್ಣ. ಎಕ್ಸಾಕ್ಟ್ಲಿ ಆಪೋಸಿಟ್ ನೇಚರ್ ಇಬ್ಬರದು. ಹೌದು, ಅನಾದಿ ಚೇಂಜ್ ಆಗೋದಿಲ್ಲ ಅದು. ಪೂರ್ಣ ಸುಖಶಕ್ತಿಯಾದೌ ಹೇ ಹೇ ಯೋಗ್ಯವು ಕೃಷ್ಣಾಚ ಮಾರುತಿ. ಪೂರ್ಣಚಿತ್, ಪೂರ್ಣ ಸುಖ, ಪೂರ್ಣಶಕ್ತಿ ಮೊದಲಾದ ಎಲ್ಲ ಗುಣಗಳಲ್ಲೂ ಕೂಡ ಯೋಗ್ಯವು ಕೃಷ್ಣಾಚ ಮಾರುತಿ. ಕೃಷ್ಣ ಮತ್ತು ಮಾರುತಿ ಇಬ್ಬರು ಕೂಡ. ಮಾರುತಿ ಅಂದರೆ ಮಾರುತಿ ಶಬ್ದ ಉಪಯೋಗಿಸಿದರು. ಮಾರುತಿ ಅಂತ ಯಾಕೆ ಉಪಯೋಗಿಸಿದ್ರು? ಮಾರುತಿ ಅಂದ್ರೇನು? ವಾಯುದೇವರ ಅವತಾರ ಅಂತ ಅರ್ಥ. ಸೊ ಹನುಮಂತನೂ ಹೌದು, ಭೀಮನೂ ಹೌದು, ಮಧ್ವಾಚಾರ್ಯರು ಹೌದು. ಅದು ಮಾರುತಿ ಪದ ಪೂರ್ಣ ಹಾಗೆ ಆಯಿತು. ದ್ರೌಪದಿಗೆ ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ ಕಾರಣ ಇದೆ ಹೇಳೋದಕ್ಕೆ. ಮೂರನೇದಾಗಿ ಮೂರು ಅವತಾರಗಳು ಕೂಡ ಜನಕ್ಕೆ ಎಕ್ಸ್ಪೋಸ್ ಆಗಲಿಲ್ಲ. ದ್ರೌಪದಿ ರೂಪದಲ್ಲಿ ಮಾತ್ರ ಎಷ್ಟು ಕಂಡಿತ್ತು. ಉಳಿದಂತೆ ಅವರು ಎಲ್ಲೋ ಏಕಾಂತಲ್ಲಿ ಎದ್ದು ಹೊರಟ್ಬಿಟ್ಟು ಶಾಪ ಕಡಿಬೇಕಾಗಿತ್ತಲ್ಲ, ಅಷ್ಟೇ. ಅವ್ರು 3 ದಿನ ಶಾಪ ಬಂದಿತ್ತು 4 ಜನಕ್ಕೆ, ಶಾಪ ನಿವೃತ್ತಿ ಆಗುತ್ತೆ. ಇಲ್ಲಿ ಮಾತ್ರ ಅಂಧ ತಮಸಿ ಕಳಿಸ್ಬೇಕಾಗಿತ್ತು. ಅದರಿಂದಾಗಿಯೇ ಇದು ಒತ್ತಿ ಹೇಳಿದರು ಇಲ್ಲಿ ಅಂಥೇಳಿ. 3 ಅವತಾರದೊಳಗೆ ಹಾಗಿರ್ತಾರೆ. ಅನಾದಿ ದುಃಖಹೀನತ್ವೇ ಸುಖಾಧಿಕ್ಯೇ ಚ ಲಕ್ಷಣ. ಅನಾದಿ ಕಾಲದಿಂದಲೂ ಅವರಿಗೆ ದುಃಖ ಇಲ್ಲ, ಅನಾದಿ ಕಾಲದಿಂದಲೂ ಅತಿಶಯ ಆನಂದ ಇದೆ ಅವರಿಗೆ. ಅದು ಈ ಲಕ್ಷಣದಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ರುಕ್ಮಿಣೀ ಸತ್ಯಭಾಮಾದಿ ರೂಪಾಯ ಶ್ರಿಯೇವತು. ರುಕ್ಮಿಣೀ ಸತ್ಯಭಾಮಾದಿ ರೂಪಾಯ. ರುಕ್ಮಿಣಿ ಸತ್ಯಭಾಮಾದಿ ರೂಪಗಳಲ್ಲಿದ್ದಾಗಲೂ ಮಹಾಲಕ್ಷ್ಮಿ ಹಾಗೇ ಇದ್ದಾರೆ. ಆದ್ದರಿಂದ ತಪ್ಪು ತಿಳ್ಕೊಳ್ಳೋಕೆ ಇದೆಲ್ಲ ಮಹಾಲಕ್ಷ್ಮಿ ಮಹಿಮೆ ಇದಿಷ್ಟು ಕೂಡ. ಅಲ್ಲಲ್ಲಿಂಥ ವಿಷಯ ಎಲ್ಲ ಹೇಳಿರ್ತಾರಲ್ಲ, ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ರೆ ಕಂಪ್ಲೀಟ್ ಮಹಾಲಕ್ಷ್ಮಿ ಚಿತ್ರ ಸಿಗುತ್ತೆ. ಪ್ರತಿಯೊಬ್ಬ ದೇವತೆಗಳು ಎಲ್ಲೆಲ್ಲೇ ಸ್ವರ್ಮದಲ್ಲಿ ಹೇಳಿರ್ತಾರೆ ಅಲ್ಲಲ್ಲೇ ಸೇರಿಸ್ಕೋಬೇಕಂತ. ನಾವು ಟೀಕಾ ಟಿಪ್ಪಣಿಕಾರ ಕೆಲಸ ಅದು ಫಸ್ಟ್ ಕ್ಲಾಸ ಮಾಡ್ತಾರೋ, ಗೊತ್ತಾಯ್ತಾ? ಇವತ್ತು ಆ ರೀತಿ ಮಾಡೋ ಕಾನ್ಸೆಪ್ಟು ಇಲ್ಲ, ಜನ ಮಾಡೋರೂ ಇಲ್ಲ. ಭಾಳ ಕಡಿಮೆ, ಎಲ್ಲ ನೆಗ್ಲಿಜಿಬಲ್ ಅಷ್ಟೇ. ಹಿಂದೆ ಕಾಲಕ್ಕೆ ಆಗಲ್ಲ. ಟಿಪ್ಪಣಿ ಅದು ತುಂಬ ಕಟ್ಟದ ಕಾಲದಲ್ಲಿದ್ದವರು ಟಿಪ್ಪಣಿಕಾರರೆಲ್ಲ ಕೂಡ ಇದ್ದಿದ್ದೆಲ್ಲ ರಾಜಕೀಯವಾಗಿ ಭಾಳ ದೊಡ್ಡ ಗೊಂದಲ ಇದ್ದ ಕಾಲ. ಸೇಫ್ಟಿ ಇಲ್ಲ, ಓದೋದು ಕಷ್ಟ, ಪುಸ್ತಕಗಳು ಸಿಗ್ತಿರಲಿಲ್ಲ, ಇಂಡೆಕ್ಸ್ ಇಲ್ಲ, ಕಂಟೆಂಟ್ಸ್ ಇಲ್ಲ, ಏನೂ ಇಲ್ಲ. ಒಂದು ಪುಸ್ತಕ ಇಡೀ ಪುಸ್ತಕ ಓದಬೇಕಾದ್ರೆ ಇವತ್ತೇನಿಲ್ಲ, ಯಾವ ತಕ್ಷಣ ತೆಗೆದು ಓದಿಬಿಡ್ತೇವೆ. ಅರ್ಥ ಕಾಂಟೆಂಟ್ ಪಂಡಿತರು, ಕಾಂಟೆಂಟ್ಸ್ ಪಂಡಿತರು, ಇಂಡೆಕ್ಸ್ ಪಂಡಿತರು, ಗೊತ್ತಾಯ್ತಾ? ಇಲ್ಲ ಆ ಥರ ಇರ್ತಾರೆ. ಎಲ್ಲ ಗೊತ್ತು, ಇಂಡೆಕ್ಸ್ ಹೇಳಿಬಿಡ್ತೀನಿ ಅಂತ ಹೇಳಿದರೆ ಇಂಡೆಕ್ಸ್ ಪಂಡಿತ ಅಂತ ಅರ್ಥ. ಅದನ್ನು ಓದಕ್ಕೆ ಬರೆದವರು ಇರ್ತಾರೆ, ಅದಕ್ಕಿಂತ ವಾಸಿ ಅಷ್ಟೇ. ಹಾಗಲ್ಲ, ಎಲ್ಲ ಬಾಯಲ್ಲೇ ಇರಬೇಕು ಅವ್ರಿಗೆ. ಅಂಥ ಅದಿದ್ದರೆ ಮಾತ್ರ ಗ್ರಂಥ ಬರೀಲಿಕ್ಕೆ ಬರ್ತಾ ಇದ್ದಿದ್ದು. ಇವತ್ತು ಎಷ್ಟೇ ಒಳ್ಳೆಯ ಗ್ರಂಥ ಬರೋದು ಕೂಡ ನಾವು ರೆಫರೆನ್ಸ್ ಅನುಕೂಲ ಇದೆ ನಮಗೆ. ಅರ್ಥ ಆಯ್ತಾ? ಹಿಂದೆ ಹಾಗಲ್ಲ, ಅವರು ತಮ್ಮ ತಲೆ ಲೈಬ್ರರಿ ಆಗಿರಬೇಕು ಅವರಿಗೆ. ಟೀಕಾರ ಗುಹೆಯಲ್ಲಿ ಕುತ್ಕೊಂಡು ಬರೆದ್ರು, ಬೆಳಕೆ ಪುಸ್ತಕ ಇದ್ದರೂ ಉಪಯೋಗ ಇಲ್ಲ, ಬೆಳಕೇ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಕತ್ತಲಲ್ಲಿ ಬರೆದ್ರೆ ಹೇಗೋ ಹಾಗೆ, ಒಳಗೆ ಬೆಳಕೆ ಇತ್ತು ಅವರಿಗೆ. ಅವ್ರು ಬರೆದ ಗ್ರಂಥಗಳು ಏನು ಇವತ್ತು ಯಾರು ಯೋಚನೆ ಮಾಡೋಕ್ಕೆ ಆ ಲೆವೆಲ್ ಗ್ರಂಥಗಳು ಬರೆದ್ರು ಅಂದರೆ ಎಷ್ಟು ಗ್ರೇಟ್ ಅವರು. ಅರ್ಥ ಆಯ್ತಾ? ಅವರು ಓದಿ ರೆಫರೆನ್ಸ್ ಇಟ್ಕೊಂಡು ಬರಲಿಕ್ಕೆ ಸಾಧ್ಯನಾ? 20 ಕನ್ವರ್ಟ್ ಆಗಿದ್ದಾರೆ, 50ಕ್ಕೆ ಅವರು ವೈಕುಂಠ ಯಾತ್ರೆ ಮಾಡಿಬಿಡ್ತಾರೆ. ಅಷ್ಟೊಳಗೆ ಓದಲಿಕ್ಕೆ ಸಾಧ್ಯನಾ? ಫಸ್ಟ್ ಆಫ್ ಆಲು ಬರಲಿಕ್ಕಾಗುತ್ತೆ. ರೆಫರೆನ್ಸ್ ಅಷ್ಟೊಳಗೆ ಬರೋದಾಗಿತ್ತ, ಎಷ್ಟೊಂದು ಬರೋದಾಗೋಗ್ಬಿಟ್ಟಿತ್ತು ಆಗಲೇ ಅವರು. ಇದರಲ್ಲಿ ಏನು ಹೇಳುತ್ತೆ ನಮಗೆ? ಅದೆಲ್ಲ ಓದಿ ಬಂದ ವಿದ್ಯೆ ಅಲ್ಲ ಅದು. ಅವರೇ ಹೇಳ್ತಾರೆ, ಶ್ರೀಮದ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ಅನುಗ್ರಹದಿಂದ ಬಂದಿದ್ದೆ ಹೊರತು ಓದಿ ಬರೋ ವಿದ್ಯೆ ಕ್ವಾಲಿಟಿನೇ ಬೇರೆ, ಕಲ್ತು ಬರೋ ವಿದ್ಯೆ ಬೇರೆ, ಸಹಜವಾಗಿ ಬರೋದು ಬೇರೆ. ಸಂಗೀತ ಧ್ವನಿ ಅವನಿಗೆ ಸರಿ ಇಲ್ಲ, ವಾಯ್ಸ್ ಮಧುರ ಇಲ್ಲ. ಎಷ್ಟು ಸಂಗೀತ ಹೇಳಿದ್ರು ಕೂಡ ಅದೇನು ಬರುತ್ತೆ? ಆ ಮಾಧುರ್ಯ ಬರೋದೇ ಇಲ್ಲ.
ಆ ಮಧುರತೆ ಅದು ಒಳಗಿಂದ ಬರಬೇಕದು. ಕೆಲವು ಸುಮ್ಮನೆ ಯಾವ ಸಂಗೀತ ಸುಮ್ಮನೆ ಅವ್ರ ವಾಯ್ಸೇ ಹೇಗಿರುತ್ತದ ಇನ್ನೂ ಕೇಳಬೇಕು ಅನ್ಸುತ್ತೆ. ಏನೇ ಹೇಳಿದ್ರು ಕೂಡ ಅದು ತಂದೆ ಆದ ಒಂದು ವೈಶಿಷ್ಟ್ಯ ಇರುತ್ತೆ, ನ್ಯಾಚುರಲ್ ಅದು. ಅವ್ರ ಸಂಗೀತ ಕಲಿತ್ರೆ ಭಾರಿ ಜೋಳ ಆಗ್ಬಿಡ್ತಾರೆ. ಮಾಧುರ್ಯ ಮಿಕ್ಸ್ ಆಗಿ ನ್ಯಾಚುರಲ್ ಅದು ಕೊಳ್ಳಕ್ಕೆ ಬರೋಲ್ಲ. ಅದಕ್ಕೆ ಪಾಂಡಿತ್ಯ ಹಾಗೆ. ಒಬ್ಬ ಕಂಠ ಸರಿ ಇಲ್ಲದವನಿಗೆ ಸಂಗೀತ ಶಾಸ್ತ್ರ ಹೇಳಿಕೊಟ್ಟು ಸಂಗೀತ ಕಲಿಸ್ಬೋದೇ ಹೊರತು ಮಾಧುರ್ಯ ಕೊಡ್ಲಿಕ್ಕೆ ಬರೋಲ್ಲ. ಎಂಥವನಿಗೂ ಬಂಡಿತನ ಮಾಡಿ ಹಾಕಿಬಿಡ್ಬೋದು ಬೇಕಾದರೆ. ಏನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೀಕ್ಷೆ ಕೊಡ್ಲಿಕ್ಕೆ ಬರೋಲ್ಲ. ದೀಕ್ಷೆ ಎಲ್ಲಿಂದ ಬರಬೇಕು? ಅದು ಒಳಗಿಂದನೇ ಬರಬೇಕು. ಅದು ಪೇಂಟ್ ಹೊಡೆತಾರದಲ್ಲ. ಅದು ಖಾಲಿ ಪೇಂಟ್ ಹೊಡೆದ್ರೆ ಏನಾಗುತ್ತೆ? ವಿಷ ಆಗುತ್ತೆ ಅಷ್ಟೇ. ಪೇಂಟೆಲ್ಲ ಏನದು ಆ್ಯಕ್ಚುಲಿ ಎಲ್ಲ ಕೆಮಿಕಲ್ಸು, ವಿಷ ಆಗಿ ಸತ್ತೋಗ್ತಾರೆ ಅಷ್ಟೇ. ಅಲ್ಲಿಗಿರಲಿ. ನಾಳೆ ಕಂಟಿನ್ಯೂ. ಅದು ಎಷ್ಟು ವಿಷಯ ಗೊತ್ತಾಯ್ತು ಅದರಿಂದ. ಲಕ್ಷಣ ಶಾಸ್ತ್ರದ ಬಗ್ಗೆ ಹೊಸ ಮಾಹಿತಿ ಅದೆಲ್ಲ ತಿಳ್ಕೊಂಡು ಲಕ್ಷಣ ಶಾಸ್ತ್ರ, ಲಕ್ಷಣ ಗ್ರಂಥ ಹಿಂದೆ ಉಪಯೋಗಿಸಿದೆ. ಲಕ್ಷಣ ಗ್ರಂಥದ ಜತೆ ಅಂತ ಹೇಳ್ತಾರೆ. ಮುಖ್ಯಂ ತಥೋಪಿ ಮುಖ್ಯಂತೂ ಸ್ವಾತಂತ್ರ್ಯಾದೇನ ಶೇಷತ ಇನ್ನೂ ಹೇಳ್ತಾರೆ. ನಾಳೆ ಅದನ್ನು